ಜೊತೆ ಚೆಲ್ಲಾಟ ಮಾಡುತ್ತಿರುವ ಸರ್ಕಾರಕ್ಕೆ ನಾರಾಯಣಸ್ವಾಮಿ ಅವರು ಆನೇಕಲ್ ತಾಲೂಕಲ್ಲಿ 18 ವರ್ಷ ಏನು ಮಾಡಿದ್ದಾರೆ ಅಂತ ಶೇಕಡ 80% ಕಾಲೋನಿಗಳಲ್ಲಿ SCP ಕೋಟದಲ್ಲಿ ಎಲ್ಲಾದ್ರೂ ಕಾಂಕ್ರೀಟ್ ರಸ್ತೆ ಆಗಿದೆ ಅಂದ್ರೆ ಅದು ನಾರಾಯಣಸ್ವಾಮಿ ಅವರ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ನಿಮಗೂ ಗೊತ್ತು, ಬೇಕಾದ್ರೆ ಯಾವುದೇ ದಾಖಲೆ ತೆಗೆದು ನೋಡಿ. ನಮ್ಮ ಶಾಸಕರು ನಮ್ಮ ಅತ್ತಿಬೆಲೆ ರಸ್ತೆ ಇದು ಆನೇಕಲ್ ರಸ್ತೆ ಸುಮಾರು ಒಂದು 2 ವರ್ಷದಿಂದ ಹದಗೆಟ್ಟೈತೆ. ಸುಮಾರು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ. ಸುಮ್ಮನೆ ತ್ಯಾಪೆ ಹಾಕ್ತಾರೆ, ನಿಲ್ಲಿಸ್ತಾರೆ. ನಿಮಗೆ ಎಲ್ಲಾ ಪಾರ್ಟಿ ಅವರು ನಿಮಗೆ ಓಟ್ ಕೊಟ್ಟಿದ್ದಾರೆ. ದಯವಿಟ್ಟು ಕಾಮಗಾರಿಗಳನ್ನು ನೀವು ಶಾಶ್ವತ ಕಾಮಗಾರಿಗಳನ್ನು ಮಾಡಬೇಕು. ಹಾಳಾಯಿತು ಈ ರೋಡಲ್ಲಿ, ಈ ಆನೇಕಲ್ ರೋಡಲ್ಲಿ. ಆದ್ರೆ ಇದೇ ಭಾಗದಲ್ಲಿ ಶಾಸಕರಾಗ್ಬೋದು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಾಗ್ಬೋದು, ಯಾರೇ ಆಗಲಿ ಇಲ್ಲಿ ಸುಮಾರು ಸರಿ ಓಡಾಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿರಲಿಲ್ಲ. ಯಾವುದೇ ರಸ್ತೆ, ಯಾವುದೇ ರಾಜ್ಯ ಹೆದ್ದಾರಿಗೆ ಹೋದ್ರು ಪ್ರತಿಯೊಂದು ರಾಜ್ಯ ಹೆದ್ದಾರಿಗಳು ಗುಂಡಿಯಲ್ಲಿ ರಸ್ತೆ ಮಾಡಿದಾರೋ ಅಥವಾ ರಸ್ತೆಯಲ್ಲಿ ಗುಂಡಿ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳ ಪರಿಸ್ಥಿತಿ ಆಗಿರುತ್ತದೆ. ಬಿದ್ದು ಸಾವು ನೋವುಗಳು ಅನುಭವಿಸಿ ಅಂಗವಿಕಲತೆಯನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ನಿಮಗೆ ಜೀವನ ಕೈಯಲ್ಲಿ ಇಟ್ಕೊಂಡು ಬರ್ಬೇಕಂತ ಇದೆ. ಇದು ಒಂದು ಸರ್ಕಾರನ 3 ವರ್ಷದಿಂದ ಒಂದೇ ₹1 ಕೆಲಸ ಆಗಿಲ್ಲ, ಒಂದೇ ಒಂದು ಹಳ್ಳ ಮುಚ್ಚಿಲ್ಲ. ಏನಕ್ಕೆ ಬೇಕು ಇಂಥ ಸರ್ಕಾರ? ಜನ ಯೋಚನೆ ಮಾಡ್ರಿ. ಸುಮ್ಮನೆ ಗ್ಯಾರಂಟಿಗೋಸ್ಕರ ಓಟ್ ಹಾಕ್ಬಿಟ್ಟು ಇವತ್ತು ನಾವು ಪಶ್ಚಾತ್ತಾಪ ಪಡ್ತಾ ಇರೋ ಜನ ನೀವು. ಆನೇಕಲ್ ಹತ್ರ ಆಲ್ದೇನೆ ಹತ್ರ ರೈಲ್ವೆ ಟ್ರ್ಯಾಕ್ ಇವತ್ತು ಅಪಘಾತ ಅಂತ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಒಂದು ಏರಿಗೆ ಹೆಣ್ಮಗು ಅರ್ಜೆಂಟ್ ಹೋಗುವಂತ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ 1 ಗಂಟೆಗಳ ಕಾಲ ನಿಲ್ಲುತ್ತೆ. ತಕ್ಷಣ ಒಂದು ಹಳ್ಳ ಮುಚ್ಚುತ್ತೀರಾ? ಎಷ್ಟು ಹಳ್ಳ ಮುಚ್ಚುತ್ತೀರಾ ನೀವು? ಎಷ್ಟನ್ನ ಹಳ್ಳ ಮುಚ್ಚಬಹುದು, ಇಲ್ಲ ನಾಳೆನೆ ಕಿತ್ತೋಗ್ಬೋದು. ಇದೆಲ್ಲ ತ್ಯಾಪೆ ವರ್ಕು ಎಷ್ಟು ದಿನ ಇರುತ್ತೆ ಅಂತ ಯೋಚನೆ ಮಾಡಿ ನೀವೇ. ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ಗುಂಡಿಗಳ ವ್ಯವಸ್ಥೆ, ಆ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋದು ನಮ್ಮ ಬಿಜೆಪಿ ಕಾರ್ಯಕರ್ತರ ಉದ್ದೇಶ. ಆನೇಕಲ್ನಲ್ಲಿ ಯಾವ ತರ ಆಗಿದೆ ಅಂದ್ರೆ ಜೀವಕ್ಕೆ ಬೆಲೆ ಇಲ್ಲ, ಅಮಾಯಕರ ಜೀವಕ್ಕೆ ಬೆಲೆ ಇಲ್ಲ. ನೀವು ಬಹಳ ಪವರ್ಫುಲ್ ವ್ಯಕ್ತಿ ಆದ್ರೆ ನಿಮ್ಗೆಲ್ಲ ಸಿಗುತ್ತೆ. ಅಷ್ಟೊತ್ತಿಗೆ ಟೆಂಪರರಿ ಕೆಲಸ ಮಾಡಿಕೊಂಡಿದ್ದೀರಾ. ಇದರ ಟೆಂಪರರಿ ಕೆಲಸ ಬಿಟ್ಟು ಆದಷ್ಟು ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡಿ ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಯಾರಿಗೂ ಹೇಳಿ ಒಂದಷ್ಟು ಜಿಲ್ಲೆಯ ನಾಯಕಿ ಏನು ಕಳಪೆ ಕಾಮಗಾರಿನಲ್ಲಿ ಆನೇಕಲ್ ತಾಲೂಕಿನ ಶಾಸಕರು ಮೊದಲನೇವರು ಅನ್ನುವಂಥ ಕೆಲಸವನ್ನ ಆ ರೀತಿ ನೀವು ರಾತ್ರಿಯೇ ನಡೆಸಿ ರಾತ್ರಿ ಏನು ಸಣ್ಣ ಪುಟ್ಟ ಇದೆಷ್ಟು ಜಿಲ್ಲೆ ಹಾಕಿ ಮುಚ್ಚಿದ್ದೀರಾ, ಇದು ನಿಮ್ಮ ಶೋಭೆ ತರುವಂಥ ಕೆಲಸ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಗುಂಡಿಗಳನ್ನು ಮುಚ್ಚದ ರಾಜ್ಯ ಸರ್ಕಾರಕ್ಕೆ, ಗುಂಡಿಗಳನ್ನು ಮುಚ್ಚದ ರಾಜ್ಯ ಸರ್ಕಾರಕ್ಕೆ, ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಸರ್ಕಾರಕ್ಕೆ, ಅಭಿವೃದ್ಧಿ ಮಾಡದ ಸರ್ಕಾರಕ್ಕೆ, ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಸರ್ಕಾರಕ್ಕೆ. ಬಂಧುಗಳೇ, ಇವತ್ತು ಅತ್ತಿಬೆಲೆ ಮಾತ್ರ ಅಲ್ಲ, ಯಾವುದೇ ರಸ್ತೆಯೂ ಚೆನ್ನಾಗಿಲ್ಲ. ಎಲ್ಲ ರಸ್ತೆಗಳಲ್ಲಿ ಸವಾಲಿಗಳು ಸಾರ್ವಜನಿಕರು ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ಕೂಡ ಮಳೆಗಾಲದ ಗುಂಡಿಗಳು ಬಿದ್ದಿದ್ದು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದ ಅತ್ತಿಬೆಲೆ ತನಕ ಪ್ರತಿಭಟನೆ ಮಾಡಬೇಕಾಗಿದ್ದಾರೆ, ಸಂಜೆ ತಂದಾಕಿದ್ದಾರೆ. ಈ ಕೆಲಸವನ್ನು ಮೊದಲೇ ಮಾಡಬೇಕಿತ್ತು, ಆದ್ರೆ ಪ್ರತಿಭಟನೆಗೆ ಭಯ ಬಿದ್ದು ನಿನ್ನೆ ಸಂಜೆ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿನ ಶಾಸಕರಿಗೆ, ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ. ಅವರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಪ್ರತಿನಿತ್ಯ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಹಳ್ಳಿಗಳಲ್ಲಿ ಅವ್ರ ಕಾರು ಹಿಡಿತಾರೆ, ಆದ್ರೆ ಕನಿಷ್ಠ ಅಧಿಕಾರಿಗಳಿಗೆ ಹೇಳಿ ಈ ರಸ್ತೆಗಳ ರೆಡಿ ಮಾಡಬೇಕಾದಂತಹ ಅವ್ರಿಗೆ ಕಾಳಜಿ ಇಲ್ಲ. ಹಾಗಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕಾಳಜಿ ಇರತಕ್ಕಂಥ ಶಾಸಕರು ಇವತ್ತು ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ.
ಈ ಒಂದು ಇಡೀ ತಾಲೂಕಲ್ಲಿ ಹಿಂದೂ ಸೇರಿದಂತೆ ಇಡೀ ತಾಲೂಕಲ್ಲಿ ಎಲ್ಲ ಕಡೆ ರಸ್ತೆಗಳು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟಿದೆ. ಇವತ್ತು ಈ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ನಮಗೆ ನಿಕಟ ಪೂರ್ವ ಅಭ್ಯರ್ಥಿಗಳಾದಂಥ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರು ಈ ಒಂದು ಅಭಿವೃದ್ಧಿಯ ದೃಷ್ಟಿಕೋನ ಕ್ಷೇತ್ರದ ಮೇಲೆ ಇದ್ದಿದ್ರೆ ಈ ಒಂದು ಅನಿವಾರ್ಯವಾಗ್ತಾ ಇತ್ತು. ಆದರೆ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಬಿಟ್ಟು 3 ಬಾರಿ ಕ್ಷೇತ್ರದಲ್ಲಿ ಜನಗಳ ಮತಗಳಿಂದ ಆಯ್ಕೆಯಾಗಿ ಇವತ್ತು ಸರ್ಕಾರದಲ್ಲಿ ಮಂತ್ರಿಗಿರಿಗಾಗಿ ಶಿವನ ಗಣೇಶ ಶಿವನ ಸುತ್ತನಿಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಶಿಕ್ಷತಾ ಇದ್ದಾರೆ ಮಿನಿಸ್ಟರ್ಗಿರಿಗೆ. ಬಹುಶಃ ಅವರು ಮಿನಿಸ್ಟರ್ಗಿರಿ ಕೇಳೋದಕ್ಕೂ ಮೊದಲು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮುಖ್ಯ ಆಗಿರ್ತದೆ. ಇಲ್ಲಿ ಜನಸಾಮಾನ್ಯರು ಓಡಾಟೋ ರಸ್ತೆಗಳಲ್ಲಿ ಬಿದ್ದು ಸಾವು ನೋವುಗಳು ಅನುಭವಿಸಿ ಅಂಗವಿಕಲತೆಯನ್ನ ಅನುಭವಿಸ್ತಾ ಇದ್ದಾರೆ. ಬಹುಶಃ ಕ್ಷೇತ್ರದ ಶಾಸಕರಿಗೆ ಇವೆಲ್ಲ ಗಮನಕ್ಕಿಲ್ಲ ಅಂತ ಅನ್ಕೊಂತೀನಿ. ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಕ್ಷೇತ್ರದ ಶಾಸಕರಿಗೆ ಆಗ್ರಹ ಮಾಡ್ತೀವಿ. ಈ ಕೂಡಲೇ ಈ ರಸ್ತೆಗಳನ್ನು ದುರಸ್ತಿ ಆಗಬೇಕು, ಗ್ರಾಮಗಳ ರಸ್ತೆಗಳನ್ನು ದುರಸ್ತಿ ಆಗಬೇಕು. ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಈ KRDCL ಕಡೆಯಿಂದ ಇಲ್ಲಿ ಒಂದು ಫ್ಲೈಓವರು 5 ವರ್ಷಗಳ ಹೆಚ್ಚು ಕಾಲದಿಂದ ನಿಂತೋಗಿದೆ. ಅದನ್ನು ಈ ಕೂಡಲೇ ಫ್ಲೈಓವರನ್ನು ಅನುಕೂಲ ಮಾಡಿ ಇಲ್ಲಿ ಜನ ಮತ್ತು ವಾಹನಗಳ ದಟ್ಟಣೆಗೆ ಸುಲಭವಾಗೋ ನಿಟ್ಟಿನಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಈ ಪ್ರದಕ್ಷಿಣದಿಂದ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ತೀವಿ. ಅದೇ ರೀತಿ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳ ಎಲ್ಲ ಕ್ಷೇತ್ರದ ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ. ಈ ಕೂಡಲೇ ಶಾಸಕರನ್ನ ಗಮನ ಹರಿಸಬೇಕು. ರಾಜ್ಯ ಸರ್ಕಾರನೂ ಸಹ ಇದರಲ್ಲಿ ನಾನು ಆಗ್ರಹಿಸ್ತೀನಿ. ಅದೇ ನಿಟ್ಟಿನಲ್ಲಿ ಹಾಸ್ಪಿಟ್ಲ್ ಆಗಿರ್ಬೋದು, ಸ್ಟೇಷನ್ಸಲ್ಲಾಗಿರ್ಬೋದು, ಆಗಿರ್ಬೋದು ನಾವು ಎಲ್ಲ ಭಾಗ್ಯಗಳನ್ನ ನೀಡ್ತಾ ಇದೀವಿ ಅಂತೇಳಿ ಬರೀ ಪುಗಟೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾವೊಂದು ಇಲಾಖೆಗಳಲ್ಲೂ ಸಹ ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ. ದುಡ್ಡು ಕೊಡ್ತಿದ್ದು ಕೆಲಸ ಆಗ್ತಾ ಇಲ್ಲ, ದುಡ್ಡು ಕೊಟ್ಟರೂ ಕೂಡ ಕೆಲಸ ಆಗ್ತಾ ಇಲ್ಲ. ಇದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರಿಂದ ನಮ್ಮ ಆಗ್ರಹ ಇದೆ, ಈ ಕೂಡಲೇ ಎಚ್ಚೆತ್ಕೊಬೇಕು. ಇಲ್ಲ ಅಂತಂದ್ರೆ ಇದು ಉಗ್ರವಾದ ಸ್ವರೂಪದ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ನಡೆಸೋದಿದೆ. ಇದು ಶಾಸಕರಿಗೆ ಎಚ್ಚರಿಕೆ ಗಂಟೆ ಅಂತೇಳಿ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಒದಗಿ ಬಂದಿದೆ. ಏನಕ್ಕೆ ಅಂದ್ರೆ ಈ ಒಂದು ಕ್ಷೇತ್ರದ ಶಾಸಕರ ನಿರ್ಲಕ್ಷ್ಯ. ಅವ್ರಿಗೆ ಯಾವ ರೀತಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂದ್ರೆ, ಅವರಿಗೆ ಮತದಾನ ಮಾಡಿರುವಂತ ಮತದಾರರು ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅವರ ನೋವು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾವುದೇ ಜನ ನಿರೀಕ್ಷೆ ಮಾಡೋದು ಯಾವ ಜನಪ್ರತಿನಿಧಿಯಿಂದ, ಮುಖ್ಯವಾಗಿ ಶಾಸಕರಿಂದ ನಿರೀಕ್ಷೆ ಮಾಡುವಂಥದ್ದು ಮೂಲಭೂತ ಸೌಕರ್ಯ, ಮುಖ್ಯವಾಗಿ ರಸ್ತೆಗಳು. ಏನು ಅವರು ಸಂಚಾರ ಮಾಡಬೇಕಾಗಿರುವಂಥ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಜನಗಳ ನಿರೀಕ್ಷೆ ಆಗಿರ್ತದೆ. ಆದರೆ ಈ ಕ್ಷೇತ್ರದ ಶಾಸಕರು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದಿಂದ ಅವರ ಪಾಡಿಗೆ ಅವರು ಕಣ್ಣು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ, ಈಗ ತಾನೇ ನಮ್ಮ ಪದಾಧಿಕಾರಿಗಳು ಮಿತ್ರರು ಹೇಳ್ತಾ ಇದ್ರು, ಅವರೇನು ಸಚಿವ ಪದವಿ ಪಡ್ಕೊಳ್ಳೋದು ಒಂದೇ ಮುಖ್ಯ ಆಗಿರ್ತದೆ. ಅದಕ್ಕೂ ಮುಂಚೆ ನಾನು ಶಾಸಕನಾಗಿ ಆಯ್ಕೆ ಮಾಡಿ ಬರಬೇಕಾದ್ರೆ ನನ್ನ ಕ್ಷೇತ್ರದ ಜನಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. 3 ಬಾರಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ಅದಕ್ಕೊಂದು ಕೃತಜ್ಞತೆ ತೋರಬೇಕು ಅನ್ನುವಂಥ ಯಾವುದೇ ಒಂದು ಕನಿಷ್ಠ ಪಕ್ಷದ ವ್ಯವಧಾನ ಆ ಒಂದು ಶಾಸಕರಿಗಿಲ್ಲ. ಇವತ್ತೇನು ಯಾವುದೇ ರಸ್ತೆ, ಯಾವುದೇ ರಾಜ್ಯ ಹೆದ್ದಾರಿಗೆ ಹೋದ್ರು ಪ್ರತಿಯೊಂದು ರಾಜ್ಯ ಹೆದ್ದಾರಿಗಳು ಗುಂಡಿಯಲ್ಲಿ ರಸ್ತೆ ಮಾಡಿದಾರೋ ಅಥವಾ ರಸ್ತೆಯಲ್ಲಿ ಗುಂಡಿ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳ ಪರಿಸ್ಥಿತಿ ಆಗಿರುತ್ತದೆ. ಆನೇಕಲ್ ಚಂದಾಪುರ ರಸ್ತೆ ಗುಂಡಿಮಯ ಆಗಿದೆ, ಆನೇಕಲ್ ಅತ್ತಿಬೆಲೆ ರಸ್ತೆ ಗುಂಡಿಮಯ ಆಗಿದೆ, ಅತ್ತಿಬೆಲೆ ಸರ್ಜಾಪುರ ರಸ್ತೆ ಗುಂಡಿಮಯವಾಗಿದೆ, ಚಂದಾಪುರ ದೊಮ್ಮಸಂದ್ರ ರಸ್ತೆ ಗುಂಡಿಮಯ, ಬನ್ನೇರುಘಟ್ಟ ರಸ್ತೆ ಪೂರ್ತಿ ಆನೇಕಲ್ಲು ದೊಡ್ಡಕೆರೆ ಮೇಲ್ಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಾಜ್ಯ ಹೆದ್ದಾರಿಗಳ ಪರಿಸ್ಥಿತಿ ಆಗಿದೆ. ಇನ್ನು ಒಳಗಡೆ
ಏನು ರಸ್ತೆಗಳಿದೆ, ಗ್ರಾಮಗಳ ರಸ್ತೆಗಳು ಆ ಒಂದು ಪರಿಸ್ಥಿತಿಯನ್ನು ಹೇಳ್ತಿರೋದು. ಅಷ್ಟರ ಮಟ್ಟಿಗೆ ಈ ಒಂದು ಕ್ಷೇತ್ರದ ಮೂಲಭೂತ ಸೌಕರ್ಯ ಹದಗೆಟ್ಟಿದೆ. ನಾವು ಏನು ಬೆಂಗಳೂರು ನಗರ ಜಿಲ್ಲೆಯಲ್ಲಿದ್ದೀವೋ ಅಥವಾ ಯಾವುದೋ ರಾಜ್ಯದ ಮೂಲೆ ಭಾಗದ ಒಂದು ಜಿಲ್ಲೆಯಲ್ಲಿದ್ದೀವೋ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಏನು ಬೆಂಗಳೂರು ನಗರ ಜಿಲ್ಲೆ, ಏನು ರಾಜ್ಯದ ಏನು ಬೆಂಗಳೂರು ನಗರ ಯಾವುದು IT ಕ್ಯಾಪಿಟಲ್ ಅಂತ ಕೇಳಿಸ್ಕೊಳ್ತೀವಿ. ಅಂದರೆ ಪ್ರಪಂಚದ ಒಂದು ಭೂಪಟದಲ್ಲಿ ಬೆಂಗಳೂರಿಗೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ. ಆದರೆ ಅದೇ ನಗರ ಜಿಲ್ಲೆಗೆ ಹೊಂದಿಕೊಂಡಿರುವಂಥ ಆನೇಕಲ್ನ ನಗರದ ಎಲ್ಲ ಪ್ರತಿ ಒಂದು ರಸ್ತೆಗಳ ಪರಿಸ್ಥಿತಿ ನಿಜವಾಗಲೂ ನರಕ ಸದೃಶವಾಗಿದೆ. ಅದರಿಂದನೇ ಬಹಳಷ್ಟು ಜನ ಅಪಘಾತಗಳಿಗೆ ಈಡಾಗ್ತಾ ಇದ್ದಾರೆ, ಬಹಳಷ್ಟು ಜನ ಜೀವ ಕಳ್ಕೊಳ್ತಾ ಇದ್ದಾರೆ, ಅಂಗವಿಕಲರಾಗ್ತಾ ಇದ್ದಾರೆ. ಮತ್ತೆ ಇದು ಈ ಪರಿಸ್ಥಿತಿ ನೋಡಿದ್ರೆ ನಮಗೆಲ್ಲೋ ಒಂದು ಯಾವ ರೀತಿ ಇವರೇನೋ ಹೊಂದಾಣಿಕೆ ಏನಾದ್ರು ಮಾಡ್ಕೊಂಡಿದ್ದೀರಾ ಆಸ್ಪತ್ರೆಗಳ ಜೊತೆ ಅಥವಾ ಮೆಕ್ಯಾನಿಕ್ ಶಾಪ್ಗಳ ಜೊತೆ ಅನ್ನೋಂಥ ಏನೋ ಒಂದು ತಮಾಷೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ಹೊಂದಾಣಿಕೆ ಮಾಡಿಕೊಂಡು ಆಸ್ಪತ್ರೆಯವ್ರು ಏನಾದ್ರು ಇವ್ರಿಗೆಲ್ಲ ದುಡ್ಡು ಕೊಡ್ತಾರೇನೋ, ಆ ಅಪಘಾತಗಳಾದಾಗೆಲ್ಲನೂ ಅವ್ರಿಗೆ ಹೆಚ್ಚು ಜನ ಪೇಷಂಟ್ಸ್ ಹೋಗ್ತಾರೆ. ಆ ರೀತಿಯ ಮನಸ್ಥಿತಿ ಏನಾದರೂ ಇದೆಯನ್ನೋ ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ಆಮೇಲೆ ಇದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೇಳ್ಕೊಳ್ತಾ ಇದ್ದಾರೆ ಅಂತ, ಅಣ್ಣ ನಮ್ಮ ರಸ್ತೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ, ಬೇಗ ಡಾಂಬರೀಕರಣ ಮಾಡೋಣ, ನಮಗೂ ತೊಂದರೆ ಆಗ್ತಾ ಇದೆ, ನಾವು ಮನುಷ್ಯರೇ, BJP ಅವ್ರು ಮಾತ್ರನೇ ಅಲ್ಲ ಮನುಷ್ಯರು, ನಾವು ಮನುಷ್ಯರೇ ಅಂತ ಕೇಳಿದ್ರೆ ಸ್ವಲ್ಪ ಸುಮ್ಮನೆ ಇರ್ರಿ, ಚುನಾವಣೆ ಬರಲಿ ಅವಾಗ ಮಾಡೋಣ, ಎಲ್ಲ ಮರ್ತೋಗ್ತಾರೆ ಅನ್ನುವಂಥ ಮಟ್ಟಕ್ಕೆ ಈ ಕ್ಷೇತ್ರದ ಶಾಸಕರು ಬಂದಿದ್ದಾರೆ. ಅಂದರೆ ಚುನಾವಣೆ ಬರಬೇಕಂತ ಡಾಂಬರೀಕರಣ ಮಾಡಲಿಕ್ಕೆ ಅಷ್ಟರ ಮಟ್ಟಿಗೆ ಇದೆ. ಅದೇ ರೀತಿ PWD ಅಧಿಕಾರಿಗಳನ್ನ ಕೇಳಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ, ದಯಮಾಡಿ ನಮ್ಮನ್ನೇನು ಕೇಳಬೇಡಿ, ನಾವೇನು ಉತ್ತರ ಕೊಡದೇ ಇರೋ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಶಾಸಕರು ಅಷ್ಟರ ಮಟ್ಟಿಗೆ ಭಯ ಇಡಿಸಿದ್ದಾರೆ ಅಧಿಕಾರಿಗಳನ್ನ. ಬದುಕಬೇಕೋ ಬೇಡವೋ ನಾವು ಈ ಕ್ಷೇತ್ರದಲ್ಲಿ, ಅಥವಾ ಏನು ಬೆಂಗಳೂರು ಅಂತ ಬೆಂಗಳೂರು ನಗರದ ಹೊಂದ್ಕೊಂಡಿರುವಂಥ ಆನೇಕಲ್ ಕ್ಷೇತ್ರದ ಏನು ಇಷ್ಟೊಂದು ನಾವು ಪಾಪ ಏನು ಮಾಡಿದ್ದೀವಿ ಈ ಕ್ಷೇತ್ರದ ಜನ ಅನ್ನುವಂಥದ್ದು ಈ ಕ್ಷೇತ್ರದ ಘನವತ್ತ ಶಾಸಕರು 3 ಬಾರಿ ಆಯ್ಕೆ ಮಾಡಿ ಹಾಗೆ ಇರುವಂಥ ನಂಬಿಕೆ ಉಳಿಸ್ಕೊಳ್ದೇ ಇರುವಂಥ ಶಾಸಕರು ಹೇಳಬೇಕಾಗ್ತದೆ. ನಿಜವಾಗ್ಲೂ ನಾವು ನಿಮ್ಮನ್ನೇನು ನಿಮ್ಮ ಆಸ್ತಿ ಹಣ ಏನು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಅಧಿಕಾರನ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯ. ಅದನ್ನೇ ಕೊಡೋಕ್ಕಾಗದೇ ಇದ್ಮೇಲೆ ನೀವು ಏನಕ್ಕೆ ಆಯ್ಕೆ ಆಗಿದ್ದೀರಾ, ಈ ಕ್ಷೇತ್ರದಲ್ಲಿ ಏನಕ್ಕೆ ಅಧಿಕಾರ ನಡೆಸ್ತಾ ಇದ್ದೀರಾ, ಏನು ಬೆಂಗಳೂರಿನ ನಗರ ಪಕ್ಕದಲ್ಲಿರೋರ ಪರಿಸ್ಥಿತಿನೇ ಹೀಗಾದ್ರೆ ಈ ರಾಜ್ಯ ಸರ್ಕಾರ ರಾಜ್ಯದ ಬೇರೆ ಬೇರೆ ರಸ್ತೆಗಳನ್ನ ಯಾವ ರೀತಿ ಇಟ್ಕೊಂಡಿದೆ ತಿಳಿಸಿ ಹೇಳಬೇಕು. ಈ ಪರಿಸ್ಥಿತಿ ನಿಜವಾಗ್ಲೂ ನಾವು ಶಾಪಗ್ರಸ್ತರಾಗಿದ್ದೀವಿ. ಇಡೀ ರಾಜ್ಯದ ಜನ, ಮುಖ್ಯವಾಗಿ ಆನೇಕಲ್ ತಾಲೂಕಿನ ಆನೇಕಲ್ ಕ್ಷೇತ್ರದ ಜನ ಶಾಪಗ್ರಸ್ತರಾಗಿದ್ದೀವಿ. ನಿಜವಾಗ್ಲೂ ನೀವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ಶಾಸಕರಿಗೆ ಹೇಳ್ಬೇಕು, ಏನು ಹಾಲಿ ಶಾಸಕರಿಗೆ ಹೇಳ್ಬೇಕು, ನಿಜವಾಗ್ಲೂ ನೀವು ತಪ್ಪು ಮಾಡ್ತಾ ಇದ್ದೀರಾ, ಅದನ್ನ ಸರಿ ಮಾಡ್ಕೊಳ್ಳಿ ಅನ್ನೋಂತ ಹೇಳ್ಬೇಕು ಅನ್ನೋಂಥದ್ದನ್ನ ನಾನು ಈ ಮೂಲಕ ಆಗ್ಬಿಟ್ಬಿಟ್ಟು ನಾನೇ ಆಗ್ಬೇಕು ಅಂದ್ಬಿಟ್ಟು ನೀವು ಆಗ್ಬಿಟ್ಟು ಕೆಲಸನೂ ಮಾಡಿಲ್ಲ, ಇನ್ನೊಂದು ಮಾಡಲಿಲ್ಲ ಅಂದ್ಬಿಟ್ಟು ನೀವು ಇನ್ನೂ ದೊಡ್ಡ ಪೋಸ್ಟ್ ಬೇಕು ಅಂದ್ಕೊಂಡು ಓಡಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಜನಗಳ ಗತಿ ಏನು? ರೋಡಲ್ಲಿ ಅವಾಗಲೇ ಒಬ್ಬರು ಬಂದು ತಿರ್ಕೊಳ್ಳೋದು ಬಂದಾಗ ಅಲ್ಲಿಂದ ನಾನೇ ಹೆಚ್ಚಾಗಿ ಸತ್ತೋಗ್ತಾ ಇದ್ರು. ಈ ಥರ ಪರಿಸ್ಥಿತಿ ಬೇಕೆಂದ್ರೆ ನಿಮ್ಮ ಮಕ್ಕಳೇನಾದ್ರು ಈ ಥರ ಅಂದರೆ ನೀವು ನೆಮ್ಮದಿ ಯಾಕೆ ಈ ಥರ ಗೋಡೋಯ್ಕೋತಾ ಇದ್ರೆ ಜನಗಳನ್ನ? ನಿಮ್ಮ ಕೈಲಿ ಆದರೆ ಮಾಡಿ, ಆಗಿಲ್ಲ ಅಂದರೆ ಬೇಡ ಬಿಡಿ. ಏನು ಹಳ್ಳಿಗಳು ಎಲ್ಲಿ ನೋಡಿದ್ರು ನಿಮಗೆ ಜೀವನ ಕೈಯಲ್ಲಿ ಇಟ್ಕೊಂಡು ಬರಬೇಕಾಗ್ತಾ ಇದೆ. ಅಲ್ಲಿ ಫ್ಲೈಓವರ್ ಕಟ್ಟಕ್ಕೆ ಮಾಡ್ಬಿಟ್ರೆ ಅದು ಆಗಲಿಲ್ಲ, ಅದನ್ನು ಅಲ್ಲೇ ಮಾಡ್ಬೋದಾಗಿತ್ತಲ್ಲ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿ ಎಷ್ಟೊಂದು ಬ್ಲಾಕ್ ಆಗುತ್ತೆ ಗೊತ್ತಾ ನಿಮಗೆ? ಜನ ಎಷ್ಟು ಒದ್ದಾಡ್ತಾರೆ ಗೊತ್ತಾ ಅಲ್ಲಿ? ಯಾಕೆ ಜನಗಳನ್ನ ಈ ಥರ ರೀತಿಯಾಗಿ ನೀವು ಗೋಳಾಡ್ಕೊಳ್ತಾ ಇದ್ದೀರಾ? ನಿಮ್ಗೆ ಏನು ಅನಿಸುತ್ತೆ? ಯಾಕೆ ಜನಗಳ ಮೇಲೆ ಏನು ನಿಮಗೆ ಒಂಥರ ಏನು ಇದೆಯಾ? ನಿಮ್ಗೆ ಕೆಲಸ ಆಗ್ಬೇಕಾದ್ರೆ ಬರ್ತೀರಾ, ಏನು ಬೇಕಾದ್ರೂ ಹೇಳ್ತೀರಾ, ಏನು ಬೇಕಾದ್ರೂ ಮಾಡ್ತೀರಾ. ಕೆಲಸ ಬಂದಾದ್ಮೇಲೆ ಇವಾಗ ಯಾಕ್ರಿ ಇವೆಲ್ಲ ಮಾಡೋಕ್ಕೆ ಬಿಡೋಕ್ಕಾಗಲ್ಲ? ಯಾಕ್ರಿ ಈ ಥರ ಹಳ್ಳಕೊಳ್ಳಗಳೆಲ್ಲ ಮಾಡ್ತಾ ಇದ್ದೀರಾ? ಒಳ್ಳೆ ಕ್ವಾಲಿಟಿ ಇರಲ್ಲ, ಇನ್ನೊಂದಿರಲ್ಲ, ಜನ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಓಡಾಡಬೇಕಾಗ್ತದೆ. ಇದನ್ನೆಲ್ಲ ನೀವು ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಬಿಡಿ. ಇನ್ನೂ ಅನೇಕ ಕಡೆ ಈ ಥರ ರೋಡ್ ಬಂಧುಗಳಿದೆ. ನಮಗೆ ಗೊತ್ತಿರೋ ಮಟ್ಟಿಗೆ ಟೋಲ್ ವಸೂಲಿ ಮಾಡೋ ಕಡೆ ಮಾತ್ರ ಸ್ವಲ್ಪ ಚೆನ್ನಾಗಿದೆ ರೋಡ್ಗಳು. ಅದು ಬಿಟ್ಟರೆ ಇನ್ನು ಬೇಕಾ ಎಲ್ಲ ರೋಡ್ಗಳೂ ಮಧ್ವಾನ ಇಟ್ಕೊಂಡು ಕೂತೈತೆ. ಹಳ್ಳಿಗಳವ್ರು ನಿಮ್ಗೇನು ಅನ್ಯಾಯ ಮಾಡಿದ್ದಾರಾ, ಇಲ್ಲ ನಿಮ್ಗೇನಾದ್ರು ಮೋಸ ಮಾಡಿದ್ದಾರಾ? ಯಾಕೆ ಈ ಹಳ್ಳಿಗಳನ್ನ ನೀವು ಗೌರವ ಮಾಡ್ಕೊಳ್ತಾ ಇದ್ದೀರಾ? ಹಳ್ಳಿಗಳು ಅಥವಾ ನಮ್ಮ ಇದು ಸ್ಟೇಟ್ ರೋಡ್ಗಳೆಲ್ಲನೂ ಈ ಥರ ಹಳ್ಳಕ್ಕೆ ಬಿದ್ದುಕೊಂಡು ಹೋಗ್ತಾ ಇದೆ.
ಇದು MLAಗಳು ಕೆಲಸ ಇದು ಏನು ಮಾಡ್ತಾ ಇದ್ದೀರಾ ನೀವು? ಏನು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ದಯವಿಟ್ಟು ನಿಮ್ಮ ಕೆಲಸ ಕಾರ್ಯ 100 ಇರಲಿ. ಇದಕ್ಕೆ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ, ಅಧಿಕಾರ ತಗೊಂಡಿದ್ದೀರಾ, ಬಂದ್ರಿ ಕೆಲಸ ಮಾಡಿ. ಅದು ಬಿಟ್ಟು ಎಲ್ಲ ಮಾಡೋಂಗಿದ್ರೆ ಬೇಡ ಅಂದರೆ ಬೇಡ ಕೊಟ್ಬಿಡಿ. ನೋಡಿ ರಾಮಲಿಂಗಾರೆಡ್ಡಿ ಹೇಳ್ತಾರೆ ನಮ್ಗೆ ಇಂಥವ್ರು ಪೋಸ್ಟ್ ಬೇಕು, ಇಲ್ಲ ಅಂದ್ರೆ ನಂಗೆ ಏನು ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ನೀವು ಅದೇ ರೀತಿ ಬೇಡ ಅಂತ ಹೇಳ್ಬಿಟ್ಟು ಬನ್ನಿರಿ. ಬಂದುಬಿಟ್ಟು ಮನೆಗೆ ಹೋಗೋಂಗಿದ್ರೆ ಹೋಗಿ. ಇಷ್ಟೆಲ್ಲ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದನ್ನಾದರೂ ನೀವು ಆಲಿಸಿ ಒಳ್ಳೇದು, ಜನಗಳಿಗೆ ಒಳ್ಳೇದು ಮಾಡೋಣ, ಜನಗಳಲ್ಲಿ ನಾವು ಒಳ್ಳೆ ಇದು ತೊಗೊಳ್ಳೋಣ, ಹೆಸರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡೋಂಗಿದ್ರೆ ಮಾಡಿ. ಸ್ಪಂದಿಸುತ್ತಾ ಏನಂದ್ರೆ ಈಗ ಸೇರಿರೋ ವಿಷಯ ಎಲ್ಲರೂ ಗೊತ್ತಿರೋ ವಿಷಯ. ಆನೇಕಲ್ ರೋಡಲ್ಲಿ ಸುಮಾರು ದಿವಸ 2 ಜನ, 2, 3 ಜನ, 4 ಜನ ಕೈ ಕಾಲೆಲ್ಲ ಮುಟ್ಕೊಂಡು ಹೋಗ್ತಾರೆ. ನೆನೆ ನಾವು ರೈತರು ಮಾಡ್ತೀವಿ ಅಂತ ಗೊತ್ತಾಗಿ ಇವತ್ತು ಒಳಗೆ ರೆಡ್ ಮೀಟ್ಸ್ ಹಾಕಿ ಹಳ್ಳಿಲೆಲ್ಲ ಮುಚ್ಚಿದ್ದಾರೆ. ಇದಕ್ಕಿಂತ 100 ಮೀಟರ್ ಹಿಂದೆಗಡೆ ಫ್ಲೈಓವರ್ ಸ್ಟಾರ್ಟ್ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಬಿಜೆಪಿ ಗೌರ್ಮೆಂಟ್ ಆದ್ಮೇಲೆ ಆ ಫ್ಲೈಓವರು ಪಿಲ್ಲರ್ ಹತ್ತಿ ಎತ್ತಿದ್ರು ಅಷ್ಟೇ ಮೇಲೆ. ಆಮೇಲೆ ಈ ಸರ್ಕಾರ ಬಂದ್ಮೇಲೆ ಬಿಜೆಪಿ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಆ ಫ್ಲೈಓವರ್ ಫಿನಿಶೇ ಮಾಡಿಲ್ಲ, ಮೇಲೆ ಟೋಪಿನೇ ಹಾಕಿಲ್ಲ ಅದಕ್ಕೆ. ಇದು ಒಂದು ಸರ್ಕಾರನ? 3 ವರ್ಷದಿಂದ ಒಂದೇ ₹1 ಕೆಲಸ ಆಗಿಲ್ಲ, ಒಂದೇ ಒಂದು ಹಳ್ಳ ಮುಚ್ಚಿಲ್ಲ. ಏನಕ್ಕೆ ಬೇಕು ಇಂಥ ಸರ್ಕಾರ? ಜನ ಯೋಚನೆ ಮಾಡ್ರಿ. ಸುಮ್ಮನೆ ಗ್ಯಾರಂಟಿಗೋಸ್ಕರ ಓಟ್ ಹಾಕ್ಬಿಟ್ಟು ಇವತ್ತು ನಾವು ಪಶ್ಚಾತ್ತಾಪ ಪಡ್ತಾ ಇರೋರು ಜನ ನೀವು. ಈ ಕೆಲಸನ ಮುಂದೆ 2 ವರ್ಷ ಇನ್ನೂ ಇದೆ, ಟೈಮ್ ಇದೆ. ಇವಾಗ ಮಾಡ್ತಾರೋ ಹಾಳಾಗಿ ಹೋಗ್ತಾರೋ ಇವರು. ಹೋದ್ರೆ ಹಾಳಾಗಿ ಹೋಗ್ಬಿಟ್ರೆ ಪರವಾಗಿಲ್ಲ, ಚುನಾವಣೆ ಬರ್ತದೆ, ಹೊಸ ಸರ್ಕಾರನ ಆಯ್ಕೆ ಮಾಡ್ಬೋದು. ಜನ ಯೋಚನೆ ಮಾಡಿ, ಮುಂದೆ ಓಟ್ ಹಾಕುವಾಗ ಯೋಚನೆ ಮಾಡಿ. ಇಂಥ ಕೆಟ್ಟ ಸರ್ಕಾರಗಳನ್ನ ತರಕ್ ಹೋಗ್ಬೇಡಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದೇ ಇದ್ರೆ ಕೇಂದ್ರ ಸರ್ಕಾರದ ಕೆಲವು ದೊಡ್ಡ ದೊಡ್ಡ ಯೋಜನೆಗಳನ್ನ ತರಬಹುದು. ಇವತ್ತು ಉದಾಹರಣೆಗೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲಿ 2 ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲೂ ಅಷ್ಟೇ ಅಲ್ಲೊಂದು ಇಲ್ಲೊಂದು ಕೆಲಸ ನಡೀತಾ ಇರೋವೆಲ್ಲ ಕೇಂದ್ರ ಸರ್ಕಾರದ ಕೆಲಸಗಳು ಮಾತ್ರ. ರಾಜ್ಯ ಸರ್ಕಾರದಿಂದ ₹1 ಕೆಲಸ ಆಗ್ತಾ ಇಲ್ಲ. ಬಿಟ್ಟಿ ಬಾಗಿಗಳು ಕೊಡಕ್ ಹೋಗಿ ಹಣ ಇಲ್ಲ, ದುಡ್ಡಿಲ್ಲ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಓಡಾಡಂತ ರಸ್ತೆ ಇದು. ಅವರೇ ಇದನ್ನ ಫ್ಲೈಓವರ್ ಬೇಕು ಅಂತ ಅವಾಗ ಯಡಿಯೂರಪ್ಪನವ್ರು ಕಾಲು ಕೈ ಹಿಡಿದು ಅದನ್ನ ಹಾಕ್ಸ್ಕೊಂಡ್ರು. ಅದಕ್ಕೆ ಟೋಪಿ ಹಾಕೋ ಕೂಡ ಆಗಿಲ್ಲ ಇವ್ರ ಸರ್ಕಾರ ಬಂದ್ಮೇಲೆ. ದಯವಿಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಅದೇ ಇದ್ರಲ್ಲಿ ಇರಿ. ಅದೇ ರೀತಿ ಎಲ್ಲರೂ ರಾಜೀನಾಮೆ ಕೊಟ್ಟು ಈ ಸರ್ಕಾರ ತೊಲಗೋಕೆ ಎಲ್ಲರೂ ಟ್ರೈ ಮಾಡಿ. ಸರ್ಕಾರ ತೊಲಗಿದ್ರೆ ಮುಂದೆ ಡಬಲ್ ಇಂಜಿನ್ ಸರ್ಕಾರ ಬಂದು ಒಳ್ಳೆ ಕೆಲಸಗಳಾಗುತ್ತೆ. ಇಷ್ಟು ಹೇಳಕ್ಕೆ ಅವರು ನಿರೂಪಿಸಿದ್ದಾರೆ. ಕಾರಣ ಏನಂದ್ರೆ 4.5 ವರ್ಷ ಅವ್ರು ಸುಮ್ಮನೆ ಇರ್ತಾರೆ. 6 ತಿಂಗಳೇ ಕಲಿತಾಗ ತಾನು ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಹಂಗೆ ಅನ್ಕೊಂಡಿರ್ಬೋದು. ಇಡೀ ತಾಲೂಕು ಎಲ್ಲಾ ಭಾಗಗಳನ್ನ ಅದೇ ರೀತಿ ಇರ್ಬೋದು ಅವರು. ಆದ್ರೆ 4.5 ವರ್ಷ ಅಷ್ಟೊತ್ತಿಗೆ ಎಷ್ಟೋ ಜನ ಕೈಕಾಲು ಮುರಿತಾರೆ, ಎಷ್ಟೋ ಜನ ಸಾಯ್ತಾರೆ. ಈ ರೀತಿ ಅವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥ ಶಾಸಕರು ಮುಂದಿನ ದಿನಗಳಲ್ಲಾದ್ರೂ ಅಧಿಕಾರಿಗಳಿಗೆ ಹೇಳಿ ತಕ್ಷಣ ಇವೆಲ್ಲ ಮಾಡಿಸ್ಬೇಕು. ಇಲ್ಲಾಂದ್ರೆ ಈ ಪ್ರತಿಭಟನೆ ಆನೇಕಲ್ ತಾಲೂಕಿನಾದ್ಯಂತ ಇನ್ನೂ ಜಾಸ್ತಿ ಆಗ್ತದೆ. ಈಗ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಅತಿಬೇಲೆ ಬಿಜೆಪಿ ಪ್ರಮುಖ ಅಧ್ಯಕ್ಷರಾದಂಥ ಬೈಜಾನ್ ರೆಡ್ಡಿ ಅವರು ಮಾತಾಡಬೇಕು. ಅಧಿಕಾರ ಧಿಕಾರ ಧಿಕಾರ, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಮಾನ್ಯ ಆನೇಕಲ್ ತಾಲೂಕಿನ ಬಂಧುಗಳಲ್ಲಿ ನೋಡಿ, ನಮ್ಮ ಅತ್ತಿಬೇಲೆ ರಸ್ತೆ ಸುಮಾರು ಒಂದು 2-3 ವರ್ಷದಿಂದ ಇದೇ ತರ ಸುಮಾರು ಹಳ್ಳ ಗುಂಡಿಗಳಿದ್ದಕ್ಕಿಂತ ಮುಂಚೆ ಒಂದು 3-4 ತಿಂಗಳಿಂದ ಇದೆ. ಅಲ್ಲಿಂದ ದೊಡ್ಡ ದೊಡ್ಡ ಹಳ್ಳಿಗಳು, ಕೆರೆ ಬಾವಿಗಳೆಲ್ಲ ಆಗಿದ್ವು. ಸುಮಾರು ಜನ ಅಲ್ಲಿ ಬಿಟ್ಟು ಏನು ಮಾಡ್ಕೊಂಡಾದ್ಮೇಲೆ ಕಣ್ಣು ಕಾಣ್ದಂಗೆ ಐತೆ. ಶಾಸಕರು ಸುಮ್ಮನೆ ಟ್ಯಾಬ್ ಹಾಕೋದಕ್ಕೋಸ್ಕರ ಅದನ್ನು ಸರಿ ಮಾಡಿದ್ರು. ಮತ್ತೆ ನೆನ್ನೆ ನಾವು ಅತ್ತಿಬೇಲೆ ಮಹಾಶಕ್ತಿ ಕೇಂದ್ರದಿಂದ ಪ್ರತಿಭಟನೆ ಗೊತ್ತಾಗಿ ಮತ್ತೆ ಈ ಹಳ್ಳ ಕೊಳ್ಳಗಳು ಸ್ವಲ್ಪ ಸಂಜೆ 3:30-4 ಗಂಟೆಯಲ್ಲಿ ಮತ್ತೆ ಬಂದು ಮುಗಿಸ್ತಾ ಇದ್ರು. ಎಲ್ಲ ಅರ್ಧಂಬರ್ಧ ಕೆಲಸ ನೋಡಿ. ಆದಷ್ಟು ಶೀಘ್ರವಾಗಿ ನಮ್ಮ ಶಾಸಕರು, ಕಾಂಗ್ರೆಸ್ ಸರ್ಕಾರ ಈ ರಸ್ತೆಯನ್ನು, ಆನೇಕಲ್ ತಾಲೂಕಿನ ರಸ್ತೆಗಳನ್ನು, ರಾಜ್ಯ ರಸ್ತೆಗಳನ್ನು ಸರಿ ಮಾಡದಿದ್ದರೆ ನಾವು ಆನೇಕಲ್ ತಾಲೂಕಿನಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವಂತ ಈ ಮುಖಾಂತರ ಹೇಳಲು ಬಯಸ್ತೀನಿ. ಜೈ ಹಿಂದ್, ಜೈ ಭಾರತ್ ಕಿ, ಭಾರತೀಯ ಜನತಾ ಪಾರ್ಟಿ ಕಿ ಧಿಕ್ಕಾರ ಧಿಕ್ಕಾರ. ಬಿಟ್ಟಿ ಬಾಗಿಗಳ ಮೆರವಣಿಗೆ ಜನರನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ರಸ್ತೆಗಳ ರಾಜ ಕಾಂಗ್ರೆಸ್ ಸರ್ಕಾರಕ್ಕೆ. ಏನಿವತ್ತು ಈ ಒಂದು ಸರ್ಕಾರಕ್ಕೆ ಒಂಥರ ಟ್ರ್ಯಾಕ್ಟರ್ಗೆ ಇಂಜಿನ್ ಇದೆ, ಬಾಡಿ ಇಲ್ಲ ಅನ್ನೋದರ ಆಗಿದೆ. ಇಂಜಿನ್ ಸುಮ್ಮನೆ ಓಡ್ತಾ ಇದೆ, ಬಾಡಿ ಇಲ್ಲದೆ ಏನು ಕೆಲಸ ಆಗಲ್ಲ.
ನೋಡಿ, ಯಾವುದೇ ಚುನಾವಣೆಗಳು ಮಾಡಿ ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆಗಳು, ಗ್ರಾಮ ಪಂಚಾಯತಿಗಳು ಯಾವುದೇ ಚುನಾವಣೆಗಳು ಸಹ ನಡೆದಿಲ್ಲ. ಕೊನೆ ಪಕ್ಷ ಆ ಚುನಾವಣೆಗಳು ನಡೆದು ಆ ಬಾಡಿಗಳಾದ್ರೂ ಇದ್ದಿದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಫಂಡ್ ಸುಮಾರು 40 ಲಕ್ಷ ಕೋಟಿ ರಿಟರ್ನ್ ಹೋಗಿದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತ್ ಅನುದಾನದಲ್ಲಿ. ಆ ಹಣ ಆದ್ರೂ ಬಳಕೆ ಆಗ್ತಾ ಇತ್ತು. ಈಗ ಅದೆಲ್ಲ ರಿಟರ್ನ್ ಆಗಿ ಇವಾಗ ಜನಗಳಿಗೆ ಯಾವುದೇ ತರ ಸೌಕರ್ಯ ಇಲ್ಲದೆ ಎಲ್ಲರೂ ಸಹ ಕಾರ್ಯಕರ್ತರು ಸಹ ನೋವು ತಿಂದ, ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಹ ನೋವು ತಿಂತ ಇದ್ದಾರೆ, ಜನರು ನೋವು ತಿಂತ ಇದ್ದಾರೆ. ಈ ಒಂದು ಸರ್ಕಾರ ಬರೀ ಅವರ ಲಂಚ ಕುಳಿತನ ಮತ್ತು ಅವರ ಉದ್ದೇಶಗಳನ್ನು ನೆರವೇರಿಸುವ ದೃಷ್ಟಿಯಲ್ಲಿ ಬರೀ ಇಂಜಿನ್ ಗೈಡ್ ಮಾಡ್ತಾ ಇದೆ ಅಷ್ಟೇ. ಈ ಒಂದು ಸರ್ಕಾರವನ್ನ ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯದ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನತೆ ಅರ್ಥ ಮಾಡ್ಕೊಂಡು ಕಿತ್ತೋಗಬೇಕಂತ ಈ ಸಮಯದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಅತ್ತಿಬೆಲೆಯಲ್ಲಿ ಮಹಾಶಕ್ತಿ ಕೇಂದ್ರ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಏನು ನಮ್ಮ ರಸ್ತೆ ಬಹಳ ಗುಂಡಿಗಳಾಗಿ ನೀರು ತುಂಬಿಕೊಂಡು ಇವತ್ತು ಅವ್ಯವಸ್ಥೆಯಾಗಿ ತಾವೆಲ್ಲ ನೋಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ 3 ವರ್ಷಗಳ ಅಧಿಕಾರದಲ್ಲಿ ಅಭಿವೃದ್ಧಿ ಬರೀ ಶೂನ್ಯ. ಯಾಕಂತಂದ್ರೆ ಅಧಿಕಾರದ ಆಸೆ ಇಟ್ಕೊಂಡು ಅವರು ಜನರ ಕ್ಷೇಮಾಭಿವೃದ್ಧಿಗೆ, ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡ್ತಲ್ಲ ಅವರು. ಇವತ್ತು ನನಗೆ ಶಕ್ತಿ ಸ್ಥಾನ ಬೇಕು, ನನಗೆ ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಜನಸಾಮಾನ್ಯರು ಮತ ಹಾಕಿರ್ತಕ್ಕಂಥ ಸಾಮಾನ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೆ ಕೆಲಸ ಮಾಡ್ತಲ್ಲ. ಮತ್ತೆ ಜನಸಾಮಾನ್ಯರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು, ಯಾವ ರೀತಿ ನೀಡಬೇಕು ಅನ್ನೋದನ್ನ ಒಂದು ಪರಿಜ್ಞಾನ ಇಲ್ಲ ಅವರಿಗೆ. ಯಾಕಂತಂದ್ರೆ ಇವತ್ತು ನಮ್ಮ ಆನೆಕಲ್ ರೈಲ್ವೆ ಟ್ರ್ಯಾಕ್ ಇವತ್ತು ಅಪಘಾತ ಅಂತ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಒಂದು ಹೆರಿಗೆ ಹೆಣ್ಮಗು ಅರ್ಜೆಂಟ್ ಹೋಗುವಂತ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ 1 ಗಂಟೆಗಳ ಕಾಲ ನಿಲ್ಲುತ್ತೆ. ಹಾಗಾಗಿ ಏನ್ ಪರಿಸ್ಥಿತಿ? ಇವತ್ತು ಆರ್ಥಿಕವಾಗಿ ಹಿಂದುಳಿದಿರ, ಇವತ್ತು ಶೈಕ್ಷಣಿಕವಾಗಿ ಎಲ್ಲಾ ಕಡೆನೂ ಏನೂ ಆಗ್ತಾನೆ ಇವತ್ತು. ಹೀಗಾಗಿ ಇವತ್ತು ಏನ್ ಮುಂದಿನ ದಿನಗಳಲ್ಲಿ ಇವತ್ತು ಏನು ಮತ್ತೆ ಚಿಕ್ಕನೂರು ಅದೇ ರೀತಿಯಾಗಿ ಬರೀ ಜಲ್ಲಿಕಲ್ಲು ಹಾಕ್ಬಿಟ್ಟು ಬಿಟ್ಬಿಡಿದ. ಮತ್ತೆ ಇಲ್ಲಿ ನಮ್ಮ ಹಳೆ ಚಂದಾಪುರ ಹತ್ರ ಮಳೆ ಬಂದ್ರೆ ಸಾಕು ಈಜುಕೊಳಾಗ್ಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ಇದನ್ನೆಲ್ಲ ಗಮನಿಸ್ಕೋಬೇಕು. ಯಾಕಂತಂದ್ರೆ ನಾವು ನಮ್ಗೆ ಮತ ಹಾಕಂತ ಒಂದು ದೇವರುಗಳಿಗೆ ನಾವು ಯಾವುದೇ ರೀತಿಯಾದಂತ ಒಂದು ಅನುಕೂಲತೆಗಳನ್ನ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಇವಾಗ ಹೇಳ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಶಾಸಕರು ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೇನೆ, ಈ ಗುಂಡಿಗಳನ್ನ ಮುಚ್ಚಿ. ಯಾಕಂದ್ರೆ ನಾನು ಕಳೆದ ಬಾರಿ 15 ದಿವಸದಿಂದ ಮಳೆ ಬಂದ ಸಂದರ್ಭದಲ್ಲಿ ಒಬ್ಬ ಫ್ಯಾಮಿಲಿ ಸಮೇತ ಬಂದು ನೀರಿನಿಂದ ಇದ್ದಂತ ಗುಣಿ ತೋರಿ ಅಮಾರ ಬಿಟ್ಬಿಡು ಅವ್ರಿಗೆ. ಒಬ್ಬ ಕಾಲು ಸಹ ಒಂದು ಫ್ಯಾಕ್ಚರ್ ಆಗಿದೆ. ಹಾಗಾಗಿ ಅಪಘಾತಕ್ಕೆ ಈಡಾಗ್ತೀರಾ, ಸುರಕ್ಷಿತವಾಗಿ ಆನೇಕಲ್ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆದಂತ ಅನಾನುಕೂಲತೆಗಳನ್ನ ಬಿಟ್ಟು ಅನುಕೂಲತೆಗಳನ್ನ ಮಾಡಿ ಈ ಕ್ಷೇತ್ರದ ಜನರಿಗೆ ಬಹಳ ಅಭಿವೃದ್ಧಿ ಮಾಡಬೇಕು. ಯಾಕಂತಂದ್ರೆ ಇವತ್ತು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದ್ರಿಂದ ನಾವು ಈ ಒಂದು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದಂತಹ ಹೋರಾಟವನ್ನ ಆನೇಕಲ್ ತಾಲೂಕಿನಲ್ಲಿ ಹಮ್ಮಿಕೊಳ್ತೇವೆ. ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ಭ್ರಷ್ಟಾಚಾರ ಆಗಿದೆ, ಪ್ರತಿಯೊಂದು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ. ದಯವಿಟ್ಟು ಭ್ರಷ್ಟಾಚಾರದಿಂದ ನಿರ್ನಾಮ ಮಾಡಿ. ಯಾಕಂತಂದ್ರೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ, ಇವತ್ತು ನೂತನವಾಗಿ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಮಾಧ್ಯಮಗಳಲ್ಲಿ ನೋಡಿದರೆ ಪ್ರಮಾಣ ವಚನ ಮಾಡಿದಂತಹ ಸಂದರ್ಭದಲ್ಲಿ ಸನಾತನದ ಹಿಂದೂ ಧರ್ಮದ ಆಧಾರದ ಮೇಲೆ ಒಂದು ಪ್ರಮಾಣ ವಚನ ಮಾಡಿದ್ರಲ್ಲ, ಬಹಳ ಒಂದು ಸಂತೋಷದ ಸುದ್ದಿ. ನಿಮಗೆ ಅನಂತ ಧನ್ಯವಾದಗಳನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇನ್ನು 2 ವರ್ಷಗಳಲ್ಲಿ ಅಭಿವೃದ್ಧಿ ಏನಾದರೂ ಕಾರಣಕ್ಕೆ ಇಲ್ಲ ಅಂತಂದ್ರೆ ಈ ರಾಜ್ಯದಿಂದ ಉಗ್ರವಾದ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ಈ ಮೂಲಕ ನಾನು 2 ಮಾತುಗಳನ್ನ ಅವಕಾಶ ಪಟ್ಟಂತ ಎಲ್ರಿಗೂ ನಾನು ಒಂದ್ಸುತ್ತ ನಾನು 2 ಮಾತು ಮುಗಿಸ್ತೇನೆ. ಆಮೇಲೆ ಎಷ್ಟು ಜನಕ್ಕೆ ಇಲ್ಲಿ ಹೆರಿಗೆ ಆಗ್ತೀರಾ ಮಕ್ಕಳು ಸಾವನ್ನಪ್ಪಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಅದನ್ನೇನಾದ್ರೂ ಭರಿಸ್ಲಿಕ್ಕೆ ಶಿವಣ್ಣ ಅವ್ರಿಗೆ ಆಗುತ್ತಾ? ಯಾಕೆ ಹಿಂಗ್ ಮಾಡ್ತೀರಾ? ಸರ್ಕಾರದ ಬಗ್ಗೆ ಮಹಿಳೆಯರು ಬೇಕು, ಮಕ್ಕಳು ಬೇಕು, ವೃದ್ಧರು ಬೇಕು, ಎಲ್ರು ಓಟ್ ಹಾಕ್ಬೇಕು. ಆದ್ರೆ ಕೆಲಸ ಮಾತ್ರ ನಿಮ್ ಗಮನಕ್ಕೆ ಬರೋದಿಲ್ಲ. ನೀವು ಮಂತ್ರಿಗಳ ಸ್ಥಾನಕ್ಕೆ ಎಷ್ಟು ರೇಸಲ್ಲಿ ಓದ್ತಿದ್ದೀರೋ ಅಷ್ಟನ್ನ ಸ್ವಲ್ಪ ಅಭಿವೃದ್ಧಿಗೆ ನಮ್ಮ ಕಡೆಗೆ ಗಮನ ಹರಿಸಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಮತ್ತೆ ಹಾಗೆ ರೇಷನ್ ಕಾರ್ಡ್ ಕೂಡ ತುಂಬಾ ಜನ ತೆಗೆದಾಕಿದ್ದೀರಾ. ಇದ್ರ ಬಗ್ಗೆನ ನಿಮ್ಮ ಬಗ್ಗೆ ಸಾರ್ವಜನಿಕರಿಗೆ ತುಂಬಾ ಕೆಟ್ಟ ಅಭಿಪ್ರಾಯ ಇದೆ. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಲಂಚ ಲಂಚ ಲಂಚ. ಯಾಕೆ ಹಿಂಗ್
ಮಾಡ್ತೀರಾ ನೀವು? ಇದನ್ನ ನೀವು ಅಲ್ಲಿ ಏನು ಹೇಳ್ತೀರೋ, ಅಧಿಕಾರದ ದಾಹ ಎಷ್ಟಿದೆಯೋ ಹಾಗೆ ನಿಮ್ಮ ಕರ್ತವ್ಯದ ದಾಹನ ಹೆಚ್ಚಾಗ್ಲಿ. ನಿಮ್ಮ ಒಂದು ಕ್ಷಣ ಕಣಕಣಲ್ಲೂ ಕೂಡ ಶ್ರೀಸಾಮಾನ್ಯನಿಗೆ ಏನ್ ಕೊಡ್ಬೇಕು, ನೀವು ಮತದಾರರ ಬಗ್ಗೆ ನೀವು ಏನ್ ಅನ್ಕೊಂಡಿದ್ದೀರೋ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ನಮ್ಮ ಒಂದು ಆನೇಕಲ್ ತಾಲೂಕಿನ ಕ್ಷೇತ್ರ ಅಭಿವೃದ್ಧಿಗೆ ಗಮನ ಕೊಡಿ. ಇಲ್ದಿದ್ರೆ ನೀವೇನ್ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ಸಾಮಾಜಿಕ ಮಾಧ್ಯಮದ ಮೂಲಕ ತರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ಒಂದು ಉಗ್ರ ಹೋರಾಟವಾಗಿ ಸ್ವರೂಪಗೊಳ್ಳೋ ಮೊದಲು ಎಚ್ಚೆತ್ಕೊಳ್ಳಿ. ಮಾಡ್ತಾರೆ. ಈಗ ನಾವು ಮಾಡ್ತೀವಿ ಅಂದ ತಕ್ಷಣ ಒಂದ್ ಹಳ್ಳ ಮುಚ್ಚುತ್ತೀರಾ. ಎಷ್ಟು ಹಳ್ಳ ಮುಚ್ಚುತ್ತೀರಾ ನೀವು? ಎಷ್ಟನ್ನ ಹಳ್ಳ ಮುಚ್ಚಬಹುದು, ಇಲ್ಲ ನಾಳೆನೆ ಕಿತ್ತೋಗ್ಬೋದು. ಇದೆಲ್ಲ ತ್ಯಾಪೆ ವರ್ಕು ಎಷ್ಟು ದಿನ ಇರುತ್ತೆ ಅಂತ ಯೋಚನೆ ಮಾಡಿ ನೀವೇ. ಎಲ್ರಿಗೂ ನಮ್ಮ ಕ್ಷೇತ್ರದ ಬಗ್ಗೆ ನಾವೇ ಅಂಗಡಿ ಇಡಬಾರ್ದು, ಇವತ್ತೆಲ್ಲ ನಾವೇ ತಿಳ್ಕೊಂತೀರಾ ಅಂತೇಳಿ ನಾವು ತುಂಬಾ ಒಂದು ತಾಳ್ಮೆಯಿಂದ ಕಾದ್ವಿ. ನಮ್ಮ ತಾಳ್ಮೆಗೆ ನೀವು ಬೆಲೆ ಕೊಟ್ಟಿಲ್ಲ, ಹಾಗಾಗಿ ಉಗ್ರ ಸ್ವರೂಪ. ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ಗುಂಡಿಗಳ ವ್ಯವಸ್ಥೆ, ಆ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋದು ನಮ್ಮ ಬಿಜೆಪಿ ಕಾರ್ಯಕರ್ತರ ಉದ್ದೇಶ. ಇವತ್ತು ನಮ್ಮ ಅತ್ತಿಬೆಲೆ ಘಟಕದಲ್ಲಿ ಸುಮಾರು ಅಪಘಾತಗಳು ಸಂಭವಿಸಿದೆ. ಇದನ್ನು ಮನಗಟ್ಟು ನಮ್ಮ ಬಿಜೆಪಿ ಕಾರ್ಯಕರ್ತರು ನಾಯಕರೆಲ್ಲ ಸೇರಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಮಾನ್ಯ ನಮ್ಮ ಗೌರವಾನ್ವಿತ ಶಾಸಕರಲ್ಲಿ ಒಂದು ಮನವಿ, ಕೂಡಲೇ ನಮ್ಮ ಆನೇಕಲ್ ಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಹಾಗೂ ರಾಜ್ಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು, ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇದನ್ನು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಆನೇಕಲ್ ಕ್ಷೇತ್ರದ ಎಲ್ಲ ಪಂಚಾಯಿತಿಗಳಲ್ಲೂ ಮಹಾಶಕ್ತಿ ಕೇಂದ್ರಗಳಲ್ಲೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಮಾನ್ಯ ಶಾಸಕರಲ್ಲಿ ಮತ್ತೊಮ್ಮೆ ಒಂದು ಮನವಿ ಮಾಡೋದೇನೆಂದ್ರೆ, ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಆನೇಕಲ್ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ರಸ್ತೆಗಳನ್ನು ಮುಕ್ತ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಇವತ್ತಿಲ್ಲಿ ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದೀವಿ. ಯಾವ ಮಟ್ಟಕ್ಕೆ ಹೋಗಿದೆ ನಾವು ಅಂದ್ರೆ ಹೋದ್ರಲ್ಲಿ ಅಭಿವೃದ್ಧಿ ಅಂತ ಆಗಿಲ್ಲ, ಜನಕ್ಕೆ ಜೀವನ ಮಾಡೋದಕ್ಕೆ ಜೀವವಾದರೂ ಉಳಿಸಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಬಂದಿದೆ. ಎಲ್ಲ ಕಡೆ ಎಲ್ಲ ಹಳ್ಳಿ ಹೋಗಿ ಎಲ್ಲರೂ ಎಲ್ಲ ಕಡೆ ಗುಂಡಿ, ಗಾಡಿ ಹೋಗೋದಕ್ಕೆ ಭಯ ಆಗುತ್ತೆ, ಕಾರ್ ಹೋಗೋದಕ್ಕೆ ಭಯ ಆಗುತ್ತೆ, ಟೂ ವೀಲರ್ ಓಡೋದಂತ ಮಕ್ಕಳು, ಶಾಲೆ ಮಕ್ಕಳು, ಪಬ್ಲಿಕ್ಸ್ ಏನಾಗಬೇಕು ಅವ್ರ ಜೀವನ ಪಾಪ ಏನು ಕೊಡ್ಬೇಕು? ಈಗ ನಿಮ್ಮದೇ ಗೌರ್ಮೆಂಟ್ ಸರ್ಕಾರ ಇದೆ, ಸರ್ಕಾರದಲ್ಲಿ ಬೇಕಾದಷ್ಟು ಅನುದಾನ ಕೊಡ್ತೀವಿ, ಬೇಕಾದಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2,000 ಕೋಟಿ ಕೊಡ್ತೀವಿ, 3,000 ಕೋಟಿ ಕೊಡ್ತೀವಿ ಅಂತ ಇಲ್ಲಿ ಸ್ವಾಮಿ 2,000 ಕೋಟಿ 3,000 ಕೋಟಿ. ಈ ಗುಂಡಿ ಮುಚ್ಚೋದಕ್ಕೆ 2,000 ಕೋಟಿ ಬೇಕಾ? ಜೀವಕ್ಕೆ ಬೆಲೆ ಇಲ್ವಾ? ಆನೇಕಲ್ನಲ್ಲಿ ಯಾವ ಥರ ಆಗಿದೆ ಅಂದರೆ ಜೀವಕ್ಕೆ ಬೆಲೆ ಇಲ್ಲ, ಅಮಾಯಕರ ಜೀವಕ್ಕೆ ಬೆಲೆ ಇಲ್ಲ. ನೀವು ಬಹಳ ಪವರ್ಫುಲ್ ವ್ಯಕ್ತಿ ಆದರೆ ನಿಮಗೆಲ್ಲ ಸಿಗುತ್ತೆ. ಇಲ್ಲ ಅಂದರೆ ಜೀವನ ಮಾಡೋದು ದುಷ್ಕರವಾಗಿದೆ ಆನೇಕಲ್ಲಲ್ಲಿ. ಇಲ್ಲಿ ನೋಡಿದ್ರೆ ಆ ಸರ್ಜಾಪುರದಲ್ಲಿ ನಮ್ಮ ನಮ್ಮದ್ರ ಭಾಗದಲ್ಲಿ ಅವರ ಪ್ರತಿಭಟನೆಗೆ ಧರಣಿಗೆ ಬೆಲೆನೇ ಇಲ್ಲ. ಇಲ್ಲಿ ನೋಡಿದ್ರೆ ರಸ್ತೆ ಗುಂಡಿಗಳು, ಎಲ್ಲಿ ನೋಡಿ ಟ್ರಾಫಿಕ್ಕು, ಮಳೆ ಬಂದರೆ ಅಂತೂ ರಸ್ತೆಗಳಲ್ಲಿ ನರಕ. ಇದನ್ನು ದಯವಿಟ್ಟು ಸ್ವಾಮಿ ಇದನ್ನ ನಿಮ್ಮ ಈಗ ಇವೇನು ಒದ್ದಾಡ್ತಾ ಇದ್ದೀರಾ ನಮ್ಗೆ ಆ ಪದವಿ ಈ ಪದವಿ ಅಂತ ತಗೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಆದರೆ ತಾಲೂಕಿನ ಕಡೆ ಗಮನ ಹರಿಸಿ, ಜನಜೀವನ ಅಸ್ತವ್ಯಸ್ತ ಆಗಿದೆ, ಭಾಳ ಕಷ್ಟ ಆಗ್ತಾ ಇದೆ, ರೈತರಿಗೆ ಕಷ್ಟ ಆಗ್ತಾ ಇದೆ. ಆ ತಾಲೂಕು ಆಫೀಸಲ್ಲಂತೂ ತಾಲೂಕು ಆಫೀಸಲ್ಲೂ ಮುಚ್ಚಿಬಿಡಿ, ತಾಲೂಕು ಆಫೀಸ್ ಬೇಡ ನಮಗೆ. ತಾಲೂಕು ಆಫೀಸ್ ಮುಚ್ಚಿಬಿಟ್ಟು ಎಲ್ಲ ರಸ್ತೆಲೇ ಒಂದು ಚಿಕ್ಕ ಆಫೀಸ್ ಮಾಡ್ಕೊಂಡ್ಬಿಟ್ರೆ, ತಹಶೀಲ್ದಾರ್ ಆಫೀಸ್, ಚಿಕ್ಕ ಆಫೀಸ್, ಪರ್ಸನಲ್ ಆಫೀಸು, BA ಒಂದು, ಅದು ಸರ್ವೇಯರ್ ಒಂದು, ಈ ಥರ ಮಾಡ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ರೋಡ್ಗಳು ಮಾಡ್ಕೊಂಬಿಡಿ. ಸುಮ್ಮನೆ ಯಾಕೆ ತಾಲೂಕು ಆಫೀಸ್ ಬೇಡ, ಯಾವುದೇ ಸರ್ಕಾರಿ ಆಫೀಸ್ ಬೇಡ. ಆ ಮಟ್ಟಕ್ಕೆ ಬಂದು ಭ್ರಷ್ಟಾಚಾರ ತಲುಪಿದೆ. ದಯವಿಟ್ಟು ಸಂಬಂಧಪಟ್ಟವರು ಕಣ್ಣಿಗೆ ನೋಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸಾಂಕೇತಿಕವಾಗಿ ಹೋರಾಟ ಇರೋದಿಲ್ಲ, ಉಗ್ರವಾದ ಹೋರಾಟ ಇರುತ್ತೆ ಅನ್ನೋ ಈ ಮೂಲಕ ಮನವಿ. 4 ಲಕ್ಷ 5 ಲಕ್ಷ ಇದು ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋದು. ತಿರ್ಗಾ ಎಲ್ಲರಿಗೂ ಫ್ರೀ, ಶೋಭಾ ಕರೆಂಟ್ ಫ್ರೀ, ಸಿಟಿ ರವಿಗೆ ಫ್ರೀ, ಮಾದೇವಕ್ಕೂ ಫ್ರೀ, ಕಾಕಾ ಸಾಹೇಬ್ಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರು. ಸ್ವಾಮಿ 5ರಿಂದ 10% ನೀವು ಕೊಟ್ಟಿರೋದು ಫ್ರೀ. ಇಲ್ಲಿ ಹಳ್ಳಿಗಳು ಬಂದ್ವಿ ಸ್ವಾಮಿ, ಓಡಾಡಿ ನಾನೆಲ್ಲ ಸರ್ವೆ ಮಾಡ್ತೀನಿ. ನಮ್ಮ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, MLA ಸಾಹೇಬರು ಬಂದ್ಬಿಟ್ಟು ಸರ್ವೆ ಮಾಡೋಣ. ರಾಜ್ಯ ಹೆದ್ದಾರಿ ಇರ್ಬೋದು, ಅನೇಕ ಜಾಗಗಳಲ್ಲಿ ಹಳ್ಳಿಗಳಿದ್ದು ಸುಮಾರು ಅಪಘಾತಗಳು, ಸಾವುಗಳು, ಅನೇಕ ಜೀವ ಎಲ್ಲ ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬಗಳಿಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪವನ್ನ ಆಗ್ತಾ ಇದೆ ಅಂತ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಈಗ
ನಾವು 2 ತಿಂಗಳ ಹಿಂದೆ ಅತ್ತಿ ಬೆಲೆ ಘಟಕದಿಂದ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಆ ಸಭೆಯಲ್ಲಿ ಏನು ನಮ್ಮ ಉದ್ದೇಶ, ಎಷ್ಟು ದಿನ ಆದ್ರೂ ಈ ಗುಡಿಗಳನ್ನ ಮುಚ್ಚಿರ್ಲಿಲ್ಲ. ಸುಮಾರು 3 ಅಡಿ 4 ಅಡಿ ಆಳ ಇತ್ತು ಈ ರೋಡಲ್ಲಿ, ಈ ಆನೇಕಲ್ ರೋಡಲ್ಲಿ. ಆದ್ರೆ ಇದೇ ಭಾಗದಲ್ಲಿ ಶಾಸಕರಾಗ್ಬೋದು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಾಗ್ಬೋದು, ಯಾರೇ ಆಗಲಿ ಇಲ್ಲಿ ಸುಮಾರು ಸರಿ ಓಡಾಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿರಲಿಲ್ಲ. ಈ ಲೋಕೋಪಯೋಗಿ ಯಾರು ಈ PW ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಇವರಿಗೆ ನಾಚಿಕೆ ಆಗ್ಬೇಕು. ಇವರು ಅವರ ಮಕ್ಕಳು ಮತ್ತೆ ಅವರ ಕುಟುಂಬದವರು ಏನಾದ್ರು ಈ ಕಡೆ ಓಡಾಡಕ್ಕಿದ್ರೆ ಅವ್ರು ಗೊತ್ತಾಗೋದು. ಅವರೆಲ್ಲೋ ಕುತ್ಕೊಂಡು ಏನು ಬಿಲ್ ಪಾಸ್ ಮಾಡ್ತಾರೆ, ಕಳಪೆ ಕಾಮಗಾರಿಗಳೇ ಬಿಲ್ ಪಾಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಬಿದ್ದು ಸಾಯ್ತಾ ಇರ್ತಕ್ಕಂಥ, ಅಪಘಾತ ಆಗ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ಅವ್ರ ಕುಟುಂಬ ಶಾಪ ಆಗ್ತಿರುತ್ತೆ. ಈ ಮಕ್ಕಳಿಗೆ ಸ್ವಲ್ಪ ಆದ್ರೂ ನಾಚಿಕೆ ಮರ್ಯಾದೆ ಇದೆ ಇವರಿಗೆ. ಎಷ್ಟು ಬಾರಿ ಇದೇ ರೀತಿ ಒಂದು 2 ವರ್ಷದಿಂದ ನಾವು ಕುತ್ಕೊಂಡು ಸೇಮ್ ಇದೇ ರೀತಿ ಅವಳು ಬಿದ್ದಿತ್ತು. ಆಗ ಕುತ್ಕೊಂಡಾಗ ಡಾಂಬ್ರೀಕರಣ ಹಾಕಿದ್ರು. ಆದ ತಕ್ಷಣ ನಮ್ಮ MLA ಅವರು ಓಡ್ ಬಂದ್ರು. ಇನ್ನು ಡಾಂಬ್ರೀಕರಣ ಹಾಕಿದ್ಮೇಲೆ ಇಲ್ಲಪ್ಪ ನಾವೇ ಮಾಡಿಸಿರೋದು ಅಂತ ದಯವಿಟ್ಟು ಹೇಳ್ತಾ ಇದ್ರಿ. ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ರಿ. ನಮ್ಮ ಹತ್ತಿ ಬೆಲೆ ಘಟಕ ಇದು ಬರೀ ಹತ್ತಿ ಬೆಲೆ ಘಟಕದಿಂದ ಮಾಡ್ತಾ ಇದು ಪ್ರತಿಭಟನೆ ಇದು ತಾಲೂಕಿನಾದಂತ ಪ್ರತಿ ಗ್ರಾಮಗಳಲ್ಲೂ ಎಚ್ಚೆತ್ಕೊಳ್ತಾ ಇದ್ದಾರೆ. ದಯವಿಟ್ಟು ಬೇಡ, ಸುಮ್ಮನೆ ಪೂಜೆ ಮಾಡ್ತೀರಾ, ಪುರಸಭೆಗಳಲ್ಲಿ ಬರ್ತಕ್ಕಂಥ ಅನುದಾನಗಳಿಗೆ ಪೂಜೆ ಮಾಡ್ತೀರಾ, ಪುರಸಭೆಯಲ್ಲಿ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಅನುದಾನಗಳಿಗೆ ಪೂಜೆ ಮಾಡೋದು, ಶೋ ಕೊಡೋದು, ಬ್ಯಾನರ್ ಹಾಕೋದು. ನಾನು 2,000 ಕೋಟಿ 5,000 ಕೋಟಿ ಎತ್ತೊಂದು ನಮ್ಮ ಆನೇಕಲ್ ತಾಲೂಕಲ್ಲಿ ಅಭಿವೃದ್ಧಿ ಹಾರಿಕಾರ ಅಂತ ಹೇಳ್ತೀರಾ. ಆದ್ರೆ ನಿಮ್ಮ ಅಭಿವೃದ್ಧಿ ಇದೆನಾ? ಏನ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಕರೆಸಿ ಈ ಕೆಲಸ ಕಾಮಗಾರಿಗಳನ್ನು ಮಾಡ್ಸಕ್ಕಾಗಲ್ವಾ? ಎಷ್ಟು ಜನಕ್ಕೆ ಅಪಘಾತವಾಗಿದೆ, ಎಷ್ಟು ಜನಗಳಿಗೆ ಪ್ರಾಣವಾಗಿದೆ, ನಿಮ್ಗೆ ಅದು ಅರಿವಿಲ್ವಾ? ದಯವಿಟ್ಟು ಹೇಳ್ತಾ ಇದ್ರಿ, ಶಿಕ್ಷೆ ಕೊಡ್ತಾ ಇದ್ರಿ. ಪ್ಲೀಸ್ ನಾವು ಮತ್ತೊಮ್ಮೆ ಉಗ್ರ ಹೋರಾಟ ಮಾಡೋಕ್ ಮೊದಲೇ ಇಡೀ ತಾಲೂಕಿನಾದ್ಯಂತ ಏನು ರೋಡ್ಗಳನ್ನ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಿ, ಮತ್ತೆ ಈ ಹೈವೇ ರೋಡಲ್ಲಿ ಎಷ್ಟು ಜಾಮ್ ಆಗ್ತಾ ಇದೆ. ನಾವು ಏನಾದ್ರು ಕೇಳಿದ್ರೆ ಹೇಳ್ತಾರೆ ಇಲ್ಲಿ ನಮ್ಗೆ ನಿನ್ನಿಲ್ಲ, ಯಾಕಂದ್ರೆ ಅಲ್ಲಿ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಕಾಮಗಾರಿ ನಡೆಯುವಾಗ ಪೊಲೀಸವ್ರನ್ನ ಇನ್ನೂ ಸ್ವಲ್ಪ IR ಆಫೀಸರ್ಗಳ ಹತ್ರ ಮಾತಾಡಿ ಪೊಲೀಸ್ ಸ್ಟಾಫ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ರೆ ಅವ್ರು ಹಾಕಲ್ವ ಅಲ್ಲಿ? ಇಷ್ಟು 4 ಅವರ್ 3 ಅವರ್ ಆಂಬುಲೆನ್ಸ್ ಬಂದ್ರು ಪ್ರಾಣ ಹೋದ್ರು ಪರವಾಗಿಲ್ಲ, ನೀವು ಮಾತ್ರ ಸುಖವಾಗಿರಿ. ಯಾಕಂದ್ರೆ ನಿಮ್ದು ಇದೆ ಅಲ್ವಾ ಭಾಗ್ಯ, ಗುಂಡಿಗಳ ಭಾಗ್ಯ, ಪೋಲ್ಸ್ಕೊಳ್ಳೋ ಭಾಗ್ಯ, ಟ್ರಾಫಿಕ್ ಭಾಗ್ಯ, ಬರೀ ಇದೆ ನಿಮ್ದು ಭಾಗ್ಯಗಳು. ಏನು ಜನರಿಗೆ ಅನಾನುಕೂಲ ಮಾಡುವಂತದ್ದು ಭಾಗ್ಯ ನಿಮ್ದು. ಪ್ರಾಣ ತೆಗೆಯೋ ಭಾಗ್ಯ, ಸಾವಿನ ಭಾಗ್ಯ ನಿಮ್ದು. ದಯವಿಟ್ಟು ಹೇಳ್ತಾ ಇದ್ರಿ, ಎಚ್ಚರಿಕೆ ಕೊಡ್ತಾ ಇದ್ರಿ. ಪ್ಲೀಸ್ ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ನಮ್ಮ ಬಿಜೆಪಿ ಇಡೀ ಕರ್ನಾಟಕದಾದ್ಯಂತಲ್ಲ, ಆನೇಕಲ್ ಆಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತಿರಂತೆ ಅಂತ ಮಾತನ್ನು ಮುಗಿಸ್ತಾ ಇದ್ರೆ. ಜೈ ಹಿಂದ್, ಜೈ ಕರ್ನಾಟಕ. ಏನಿದಿನ ಹತ್ತಿ ಬೆಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ದಿನ ರಾಜ್ಯ ಸರ್ಕಾರ ಹಾಗೂ ನಮ್ಮ ಆನೇಕಲ್ ತಾಲೂಕು ಶಾಸಕರ ವಿರುದ್ಧ, ಗುಂಡಿ ಬಾಕಿಗಳ ವಿರುದ್ಧ ಈ ದಿನ ಉಗ್ರ ಹೋರಾಟ ಮಾಡ್ತಾ ಇದ್ವಿ. ದಯವಿಟ್ಟು ಮಾನ್ಯ ಶಾಸಕರು ಅತಿ ಹೆಚ್ಚು ಬೇಗ ಎಚ್ಚೆತ್ಕೊಂಡು ದಯವಿಟ್ಟು ಈ ಹೋರಾಟಕ್ಕೆ ಸ್ವಲ್ಪ ಪ್ರತಿಫಲ ಕೊಡಬೇಕು. ಯಾಕಂದ್ರೆ ಇದು ಸಾವಿನ ರಸ್ತೆ ಆಗ್ಬಿಟ್ಟಿದೆ. ಇದಕ್ಕಿಂತ ಮುಂಚೆ ಇಲ್ಲಿ ನಿನ್ನೆ ರಾತ್ರಿ ನೋಡಿದ್ರೆ ಸುಮಾರು 3 ರಿಂದ 2 ಅಡಿ ಹಳ್ಳ ಇತ್ತು ಇಲ್ಲಿ. ಮತ್ತೆ ಬೆಳಗ್ಗೆ ಬರೋಷ್ಟೊತ್ತಿಗೆ ಟೆಂಪರರಿ ಕೆಲಸ ಮಾಡಿ ಹೋಗಿದ್ದೀರಾ. ಈ ತರ ಟೆಂಪರರಿ ಕೆಲಸ ಬಿಟ್ಟು ಆದಷ್ಟು ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆಪಡ್ತಾರೆ. ಅದೇ ರೀತಿ ಎಷ್ಟೋ ಜನ ಕೂಲಿ ಕಾರ್ಮಿಕರು, ಈ ಗಾರ್ಮೆಂಟ್ಸ್ ಅಂತವ್ರು ಸಣ್ಣ ಪುಟ್ಟ ಲೋನ್ಗಳಿಗೆ ಹೋಗಿದ್ದಾರೆ. ಅಂಥವ್ರನ್ನೆಲ್ಲ ರೇಷನ್ ಕಾರ್ಡ್ಗಳು ನೀವು BPL APL ಕಾರ್ಡ್ ಮಾಡಿದ್ದಾರೆ. ದಯವಿಟ್ಟು ಈಗ ನೂತನ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರಾಗಿದ್ದಾರೆ. ಅವ್ರು ಆದಷ್ಟು ಇದ್ರ ಬಗ್ಗೆ ಬಡವ್ರ ಬಗ್ಗೆ ಗಮನ ಕೊಟ್ಟು ಆ ರೇಷನ್ ಕಾರ್ಡ್ಗಳನ್ನ ಆದಷ್ಟು ಸರಿಪಡಿಸಿ ಆದಷ್ಟು ಅದರ ಸರಿಪಡಿಸುವಂತ ಈ ಸಂದರ್ಭದಲ್ಲಿ ಏನು ಈ ದಿನ ಚಿಕ್ಕದಾಗಿ ಪ್ರತಿಭಟನೆ ಆಗ್ತಾ ಇದೆ. ಅಂದರೆ ಶಾಸಕರು ಚಿಕ್ಕದಿರ್ಬೋದು, ಜನಸಾಮಾನ್ಯರಿಗೆ ಪ್ರತಿನಿತ್ಯ ಓಡೋರಿಗೆ ಇದು ದೊಡ್ಡ ಸಮಸ್ಯೆ. ಹಾಗಾಗಿ 3 ದಿನಗಳ ಹಿಂದೆ ಸಹ ಆನೇಕಲ್ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಯಾವುದಕ್ಕೂ ಕಿವಿ ಕೊಡದೆ ಮಾನ್ಯ ಈ ಕ್ಷೇತ್ರದ ಶಾಸಕರಾದಂಥ ಶಿವಣ್ಣವರು ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಟ್ಟು ಅವ್ರದ್ದೇ ಆದ ಕೆಲಸದ ನಿಮಿತ್ತ ಅವರು ಓಡಾಡ್ತಾರೆ. ಇದು ಸರಿ ಹೋಗುವಂಥ ಕೆಲಸ ಅಲ್ಲ. ಇಡೀ ಆನೇಕಲ್ ಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆ ಸಹ ಸರಿಯಾಗಿಲ್ಲ. ಅದನ್ನು 3 ವರ್ಷಗಳ ಕಾಲ
ಯಾರು ಈ ಕ್ಷೇತ್ರದ ಶಾಸಕರಿಗೆ ಮತವನ್ನು ಹಾಕಿದ್ರು ಅವ್ರಿಗೆ ಮನವರಿಕೆ ಆಗಬೇಕು. 3 ಬಾರಿ ನಾವು ಶಾಸಕರು ಮಾಡಿದ್ವಿ, ಅವ್ರು ಸೇವೆ ಮಾಡ್ತಾರೋ ಇಲ್ಲ ಅನ್ನೋಂಥದ್ದು ನಾವು ಹೇಳ್ತಾ ಇದ್ವಿ, ನಾವು ಕಾಯ್ತಾ ಇದ್ವಿ. ಅವರು ಈ ಭಾಗದಲ್ಲಿ 2013 ಚುನಾವಣೆ ಗೆದ್ದು 100 ವರ್ಷದ ಆದರೂ ಸಹ ಅವರು ಈವರೆಗೂ ಒಂದು ಸಣ್ಣ ಕೆಲಸ ಕೂಡ, ಗುಂಡಿ ಮುಚ್ಚೋ ಕೆಲಸ ಕೂಡ ಅವ್ರು ಮಾಡಿಲ್ಲ. ಮಾತೆತ್ತಿದ್ರೆ ನಾನು ಅಭಿವೃದ್ಧಿ ಅಧಿಕಾರ ಅಂತೇಳಿ ಜನರಿಗೆ ಸುಳ್ಳನ್ನು ಹೇಳಿ ಮೋಸವನ್ನು ಮಾಡೋದ್ರಲ್ಲಿ ಅವರು ಮೊದಲನೇವರಾಗಿದ್ದಾರೆ. ಹಾಗಾಗಿ ಶಿವಣ್ಣವರೇ, ಇನ್ಮೇಲೆ ಇದೆಲ್ಲ ನಡೆಯಲ್ಲ. ದಯವಿಟ್ಟು ಜನಸಾಮಾನ್ಯರು ಮತ ಹಾಕಿದ್ದಾರೆ, ತಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದಾರೆ. ಆ ಶಾಸಕರ ಸ್ಥಾನಕ್ಕೆ ಗೌರವ ಕೊಡಿ, ಕಾರ್ಯಕರ್ತರಿಗೆ ಬೆಲೆ ಕೊಡಿ, ಜೀವಕ್ಕೆ ಬೆಲೆ ಕಟ್ಟಬೇಡಿ. ಹಾಗಾಗಿ ಎಷ್ಟೋ ಜೀವಗಳು ಈಗಾಗಲೇ ಆನೇಕಲ್ಲಲ್ಲಿ ಮತ್ತೆ ಹಿಂದಿನ ದಿನಗಳಲ್ಲಿ ಬಹಳಷ್ಟು ಜನ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. ಅದೆಲ್ಲ ಸಾವು ಅಪಘಾತ ಆಗೋದು ಸಹಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಮಳೆಗಾಲ ಸಹ ಸ್ಟಾರ್ಟ್ ಆಗಿದೆ. ಗುಂಡಿಗಳಲ್ಲಿ ನೀರು ತುಂಬಿಕೊಂಡ್ರೆ, ಮಳೆ ಬಂದು ನೀರು ತುಂಬಿಕೊಂಡ್ರೆ ಕಾಣಿಸ್ತೀರ ಜನಸಾಮಾನ್ಯರಿಗೂ ಸಹ ಓಡಾಡಲಿಕ್ಕೆ ತುಂಬ ಕಷ್ಟ. ವಾಹನ ಸವಾರರಿಗಂತೂ, 2 ವೀಲರಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಆ ಗುಂಡಿ ಯಾವುದು ನೀರು ತುಂಬಿಕೊಂಡಿರುವಾಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತೀರ. ಭಾರಿ ವಾಹನಗಳು ಸಹ ಈ ರಸ್ತೆಯಲ್ಲಿ ಸಂಚರಿಸ್ತೈತೆ. ಹಾಗಾಗಿ ಆ ಗುಂಡಿಯಲ್ಲಿ ವಾಹನ ಸವಾರರು ಬಿದ್ದು ಅವರು ಪ್ರಾಣ ಕಳ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ. ಆ ಪ್ರಾಣ ಕಳ್ಕೊಂಡ್ರೆ ಇನ್ನು ಇವತ್ತಿನ ದಿನ ನೋಡಿ, ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ದಿನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಯಾರಿಗೂ ಹೇಳಿ ಒಂದಷ್ಟು ಜಲ್ಲಿಯನ್ನು ಹಾಕಿ ಏನು ಕಳಪೆ ಕಾಮಗಾರಿನಲ್ಲಿ ಆನೇಕಲ್ ತಾಲೂಕಿನ ಶಾಸಕರು ಮೊದಲನೇವರು ಅನ್ನುವಂಥ ಕೆಲಸವನ್ನು ಆ ರೀತಿ ನೀವು ರಾತ್ರಿಯೇ ನಡೆಸಿ ರಾತ್ರಿ ಏನು ಸಣ್ಣ ಪುಟ್ಟ ಇದೆಷ್ಟು ಜಲ್ಲಿ ಹಾಕಿ ಮುಚ್ಚಿದ್ದೀರಾ, ಇದು ನಿಮ್ಮ ಶೋಭೆ ತರುವಂಥ ಕೆಲಸ ಅಲ್ಲ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ನಾನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರಿಗೆ. ನೋಡಿ, ನಿಮಗೆ 13 ವರ್ಷಗಳ ಕಾಲ ಈ ಭಾಗದ ಮತದಾರ ಬಂಧುಗಳು ಮತವನ್ನು ಹಾಕಿ ಶಾಸಕರನ್ನಾಗಿ ಮಾಡಿದ್ದಾರೆ. ಆ ಶಾಸಕರ ಸ್ಥಾನಕ್ಕೆ ನೀವು ಬೆಲೆ ಕೊಡೋದೇ ಆದರೆ ಆನೇಕಲ್ನ ಎಲ್ಲ ರಸ್ತೆಗಳನ್ನ ಗುಂಡಿ ಮುಚ್ಚುವಂಥದ್ದು, ರಸ್ತೆ ಡಾಬೀಕರಣ ಮತ್ತು ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳಿಗೆ ನೀವು ಒತ್ತನ್ನು ಕೊಡೋದೇ ಆದರೆ ನೀವು ಶಾಸಕರಾಗಿ ಮುಂದುವರಿರಿ. ಇಲ್ಲ ಅಂತ ಹೇಳಿದ್ರೆ ನಮಗೇನು ಬೇಸರ ಇಲ್ಲ. ತಾವು ಹೇಳಿ, ನಾನು ಶಾಸಕನಾಗಿದ್ದೇನೆ, ನನ್ನ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಕೊಂಡು ತರೋದಕ್ಕಾಗಲ್ಲ, ನಿಮ್ಮನ್ನು ಮತದಾರರಿಗೆ ನಾನು ಒಳ್ಳೇದು ಮಾಡೋಕ್ಕಾಗಲ್ಲ, ನಾನು ಶಾಸಕನಿಂದ ನಾನು ಶಾಸಕನಾಗಿ ನಾನು ವಿಫಲನಾಗಿದ್ದೇನೆ ಅಂತ ಹೇಳಿದ್ರೆ ಅದನ್ನು ನೀವು ಮಾಧ್ಯಮದ ಮುಂದೆ, ಜನಗಳ ಮುಂದೆ ಬಂದು ಹೇಳಿ. ನಾವು ಇದೇ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಜನಸಾಮಾನ್ಯರು ಸೇರಿ ನಾವು ಬಟ್ಟೆಯನ್ನು ಹುಟ್ಟಿ ಭಿಕ್ಷೆಯನ್ನು ಎತ್ತಿಬೇಕಾದ್ರೆ ಗುಂಡಿ ಮುಚ್ಚುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಮಾಧ್ಯಮದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಮತ್ತೆ ಮತದಾರರ ಮುಂದೆ ದಯವಿಟ್ಟು ನೀವು ಒಪ್ಕೊಳ್ಳಿ, ನಾವು ಆ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ, ಮುಂದೆ ಏನಾದರೂ ಅಪಘಾತಕ್ಕೀಡಾಗಿ ಸಾವನ್ನು ಒಪ್ಪಿದ್ರೆ ಅದಕ್ಕೆ ಕಾರಣಕರ್ತರು ಈ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿ ವರ್ಗದವರು ಅಂತ ಹೇಳ್ತಾ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಇಲ್ಲದ್ರೆ ಉಗ್ರವಾದ ಪ್ರತಿಭಟನೆ ಮಾಡಿ. ಈಗಾಗಲೇ ಹೇಳಿದ್ವಿ ಆನೇಕಲ್ಲಲ್ಲಿ, ಇಲ್ಲಿ ಯಾರೋ KRDL ಅಧಿಕಾರಿಗಳು ಯಾರಿದ್ದಾರೆ ಬಂದಿರ್ಬೋದು ಗೊತ್ತಿಲ್ಲ, ಬಂದಿದ್ದಾರಾ ಸರ್? ನಿಮ್ಮನ್ನು ಕರೆಸಿರುವಂಥದ್ದು ಸಭೆಯಲ್ಲಿ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ. ಎಲ್ಲೋ ಹೋಗಿ ಕಾರಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡುವಂಥದ್ದು ಏನು ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಕಾಯ್ಕೊಂಡು ನಿಮ್ಮ ಭೇಟಿಗಾಗಿ ಯಾರು ಬಂದಿಲ್ಲ. ಸ್ವಲ್ಪ ನೀವು ಸಮಯ ಪ್ರಜ್ಞೆ ಇರಬೇಕು ದಯವಿಟ್ಟು. ಹಾಗಾಗಿ ಆನೇಕಲ್ ಭಾಗದಲ್ಲಿ ಮಹಾನುಭಾವರು KRDL ಇಂದ ಇನ್ನ ಊರಹಬ್ಬಕ್ಕೆ ಏನು ಚೌಡೇಶ್ವರಿ ಅಮ್ಮ ಜಾತ್ರೆಗೆ KRDL ನ ವತಿಯಿಂದ ರಸ್ತೆಯನ್ನು ಹೊಸದಾಗಿ ಮಾಡಿದ್ದಾರೆ. ಪಾಪ ಮಹಾನುಭಾವರು ಕೈ ಮುಗಿಬೇಕು ಅವ್ರಿಗೆ. ಈ ಕಡೆ ಬಂದ್ರೆ ಕಾಲು ಮುಗಿದ್ಬಿಡ್ತೀನಿ, ಅವ್ರಿಗೆ ಕಾಲು ಮುಗಿದ್ಬಿಟ್ಟು ನಿಮ್ಮ ಆಶೀರ್ವಾದ ತಗೊಂಡ್ಬಿಡ್ತೀವಿ ಸ್ವಾಮಿ. KRDL ಇಂದ ಆನೇಕಲ್ ಭಾಗದಲ್ಲಿ ಹೊಸದಾಗಿ ರಸ್ತೆ ಇಲ್ಲಿ ಕಾಲು ಮುಗಿಬೇಕು ನಾವು. ಯಾರು ಏನನ್ನೋದು ಗೊತ್ತಿದೆ ನಿಮಗೆ? KRDL ಇಂದ ರಸ್ತೆ ಮಾಡಿದ್ದಾರೆ. ರಸ್ತೆಯಿಂದ 4-5 ತಿಂಗಳಾಗಿದ್ರೆ ಎಲ್ಲ ಗುಂಡಿ ಹೋಗಿದೆ. ಇವ್ರು ಕೇಳೋರಿಲ್ಲ, ಮಾಡೋರಿಲ್ಲ. ಶಾಸಕರಿಗೆ ಏನ್ ಕೊಡ್ಬೇಕು ಕಪ್ಪಾಣಿಕೆ ಕೊಡ್ತಾರೆ. ಇದೆಲ್ಲ ಭ್ರಷ್ಟಾಚಾರ ಅಲ್ಲ, ಸತ್ಯ ಹೇಳ್ತಾ ಇದೀವಿ. ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀವಿ. ದೇವರಂತೂ ಸತ್ಯವನ್ನು ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ತಡೆದಿರಂತೂ ಬರಲ್ಲ, ತಡ್ತಾ ಇದೆ. ಮುಂದೆ ನೋಡಿ, ಮುಂದೆ ಆಗೋ ಅನಾಹುತಕ್ಕೆ ಶಾಸಕರು ಮತ್ತೆ ನೀವೇ ಕಾರಣ. ಹಾಗಾಗಿ
ನಾವು ಹೇಳ್ತಾ ಇದೀವಿ, ಪ್ರತಿಭಟನೆ ಮುಖಾಂತರ ತಮ್ಗೆ ಹೇಳ್ತಾ ಇದೀವಿ, ದಯವಿಟ್ಟು ಎಚ್ಚೆತ್ಕೊಳ್ಳಿ, ಜನರ ಪ್ರಾಣವನ್ನು ಉಳಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಇದೇ ಥರದಲ್ಲಿ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ರೆ ಬಂದು ಕಾರಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಇಲ್ಲಿ ಕುತ್ಕೊಳ್ಳೋದಂತ ಕೆಲಸ ಮಾಡಿದ್ರೆ ನಿಮಗೂ ಮುತ್ತಿಗೆ, ನಿಮ್ಮ ಆಫೀಸ್ಗೂ ಮುತ್ತಿಗೆ ಆಗ್ತೀವಿ, ಶಾಸಕರ ಮನೆಗೂ ಮುತ್ತಿಗೆ ಆಗ್ತೀವಿ ಅಂತ ಹೆಸರಿಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ದುರಸ್ತಿ ಬಗ್ಗೆ ಪ್ರತಿಭಟನೆ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸಾರಿ ಸಂಬಂಧಿಸಿದ ಇಲಾಖೆಗಳಿಗೆ ದೂರು ನೀಡಿ ಯಾವುದೇ ರೀತಿಯ ಕ್ರಮ ನಡೆಯಲಿಲ್ಲ. ಹತ್ತಿಬೆಲೆಯಿಂದ ಆನೇಕಲ್ಗೆ ಹೋಗುವ ರಸ್ತೆಯಲ್ಲಿ ಹಂಸರಾಗ ಆಸ್ಪತ್ರೆ ಹಾಗೂ TVS ಜಂಕ್ಷನ್ ನಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟು ದೊಡ್ಡ ಗುಂಡಿಗಳು ನಿರ್ಮಾಣವಾಗಿರುವುದು ಸಾರ್ವಜನಿಕರು, ವಾಹನ ಸವಾರರು ಬಹಳ ತೊಂದರೆ ಪಡುತ್ತಿದ್ದಾರೆ. ಸಂಬಂಧಿಸಿದ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ತತ್ಕಾಲಕ್ಕೆ ಗುಂಡಿಗಳನ್ನು ಮುಚ್ಚಿ ಮತ್ತೆ ಅದೇ ಪ್ರಾಬ್ಲಮ್ಗಳು ಕಂಟಿನ್ಯೂ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಹತ್ತಿಬೆಲೆ ಘಟಕ ಸಾರ್ವಜನಿಕರೊಂದಿಗೆ 5/6/2026 ಪ್ರತಿಭಟನೆ ನಡೆಸಿದ್ದು ತುರ್ತು ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಇದಕ್ಕೆ ಸ್ಪಂದಿಸಿ ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ದುರಸ್ತಿಪಡಿಸಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾಜಪ ಘೋರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಲಾಗಿದೆ ಎಂದು ಭಾರತೀಯ ಜನತಾ ಪಾರ್ಟಿ ಹತ್ತಿಬೆಲೆ ಮಹಾಶಕ್ತಿ. ಅದಕ್ಕೋಸ್ಕರ ನಾನು ಹೋಗಿ ಒಂದು ಸ್ವಲ್ಪ ಕೂತಿದ್ದೆ. ನೀವು ಮಾತಾಡೋದು ನಾನು ಕೇಳಿಸ್ಕೊಂಡು ಆಮೇಲೆ ಈ ರಸ್ತೆ ಪರಿಸ್ಥಿತಿ ಬಗ್ಗೆ ನಾನು ಯಾವಾಗ ಗಮನಿಸಿದ್ವಿ, ಮೇಲಧಿಕಾರಿಗಳು ಗಮನಿಸಿ ಹೋಗೋಣ. ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಈಗ ನೀವು ಕೊಟ್ಟಿರೋ ಮನವಿಯನ್ನು ಕೂಡ ನಾವು ಅಧ್ಯಕ್ಷರು ಅವ್ರನ್ನ ಖುದ್ದಾಗಿ ಈ ಸ್ಥಳಕ್ಕೆ ಒಂದ್ಸರಿ ಕರ್ಕೊಂಡು ಪ್ರಯತ್ನ ಮಾಡ್ತಾ ಅದು ನಾವು ಒದಗಿಸ್ಕೊಡ್ಲಿಕ್ಕೆ ಹೋಗಿ ನೀವು ಒಂದು ಗಡುವು ನಿರ್ಧಾರ ಮಾಡಿ ಕಾರ್ಯ ಯಾವಾಗ ಆಗ್ತೀರಾ ಹೇಳಿ ಸರ್. ಈಗ ನೀವು ಹಾಕಿದ್ದೀರಲ್ಲ, ಇನ್ನೊಂದ್ಸರಿ ಮಳೆಗೆ ಕೆಲಸ ಮಾಡಬೇಡಿ. ಕೊಟ್ಟಿದ್ದೀವಿ ಅಂತ ಕೆಲಸ ಆಗಲ್ಲ ಸರ್, ಅದನ್ನ ನೀವು ವಿಲೇವಾರಿ ಮಾಡಬೇಕು. ನನ್ನ ಹಂತದಲ್ಲಿ ಇರಲ್ಲ, ನನ್ನ ಹಂತದಲ್ಲಿ ನಾನು ಇಷ್ಟು ಟೈಮ್ ಹೇಳಿದ್ದಲ್ಲ, ಎಷ್ಟು ಸಾಧ್ಯ ಅಷ್ಟು ಬೇಗ ಕೈ ಕಾಲು ಮುರ್ಕೊಳೋದು, ಎರಡು ಪ್ರಾಣ ಹೋಗೋ ಗಂಟ ಬಿಡಬೇಡಿ ದಯವಿಟ್ಟು. ಮಾಡಕ್ ಹೋಗ್ಬೇಡಿ, ಕೆಲಸ ಮಾಡ್ಕೊಡಿ. ನೀವು ಯಾರಾದ್ರೂ ಬೇಕಾದ್ರೆ ವೈಯಕ್ತಿಕವಾಗಿ ಅವ್ರನ್ನ ಸಂಪರ್ಕಿಸಿದ್ರು ನಾನು ಕೆಲಸ ಇಲ್ಲ. ನಾನು ಇದನ್ನು ಕೆಲಸ ಮಾಡಿ ಸರ್, ಫೋನ್ ಮಾಡಿ ನಮ್ಮ ಇವ್ರು ಕೊಡಿ ಸರ್, ಅವ್ರ ಹತ್ರ ಮಾತಾಡ್ಲಿ. ಒಂದು ನಿಗದಿ ಮಾಡ್ಬೇಕು ಸರ್ ಡೇಟ್. ಈಗ ನೀವು ಅರ್ಜಿ ತಗೋತೀರಾ, ಹೋಗ್ತೀರಾ, ನಮ್ಮ ಎಕ್ಸಿಕ್ಯೂಟಿವ್ ಫೋನ್ ಮಾಡಿಕೊಡಿ ಸರ್, ಒಂದು ಟೈಮ್ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ರು. ರಾತ್ರಿ ಯಾರು ಮಾಡ್ಕೊಂಡ್ರು, ಯಾರು ಸರ್ ನೋಡಿದ್ರು. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿತ್ತು. ಭೂಸ್ವಾಧೀನ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾನು ಗಮನಿಸಿಲ್ಲ, ಫೋನ್ ಮಾಡಿದ್ದೀನಿ, ಮಾತಾಡ್ತಾರೆ. ಎಲ್ಲರೂ ಗೊತ್ತಾಗಲಿ, ಅದಕ್ಕೆ ಹತ್ರ ಇಕ್ಕೋ. ಮುರಳಿ ಶ್ರೀನಿವಾಸ್ ಅಂತ ಆನೇಕಲ್ನ ಪರಾಜಿತ ಅಭ್ಯರ್ಥಿ ಸರ್. ಎಲ್ಲಿ ಸರ್, ಇಲ್ಲಿ ತುಂಬ ದಿನಗಳಿಂದ ಗುಂಡಿ ಬಿದ್ದು ಇಡೀ ಆನೇಕಲ್ ಕ್ಷೇತ್ರ ವ್ಯಾಪ್ತಿ ಪೂರ್ತಿನೂ ಗುಂಡಿ ಮುಚ್ಚಕ್ಕೆ ಆಗ್ದಿರೋ ಅಷ್ಟು. ಮೊನ್ನೆ ತಾನೇ ಒಬ್ಬರು ಯಾರೋ ಒಬ್ಬ ಆರವಳ್ಳಿಯ ಮಂಜುನಾಥ್ ಅನ್ನೋರು ಒಬ್ಬ ಆಕ್ಸಿಡೆಂಟ್ ಆಗಿ ಮತ್ತೆ ಅವರು ವೈಫು ಅವ್ರು ತೀರೋಗಿ ಅವ್ರ ವೈಫೆಲ್ಲ ಹಾಸ್ಪಿಟ್ಲು. ತುಂಬ ಜನ ಅಪಘಾತಕ್ಕೀಡಾಗಿ, ಗುಂಡಿಗಳಿಂದ ಅಪಘಾತಕ್ಕೀಡಾಗಿ ಸಾವನ್ನಪ್ತಾ ಇದ್ದಾರೆ ಸರ್. ಇದ್ರ ವಿಚಾರವಾಗಿ ತಾವು ತಮ್ಮ ಅಧಿಕಾರಿ, ತಾವು ಯಾರು ಅನ್ನೋದೇ ಗೊತ್ತಿಲ್ಲ ನಿಮ್ಮ ಇವ್ರಿಗೆ, KRD ಅಧಿಕಾರಿಗೆ. ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಯಾರು, ಇಲ್ಲಿ ನಗರಸಭೆ ಅಧ್ಯಕ್ಷ ಯಾರು, ಪುರಸಭೆ ಅಧ್ಯಕ್ಷ ಯಾರು ಅನ್ನೋದೇ ಗೊತ್ತಿಲ್ಲ. ಯಾರನ್ನ ಭೇಟಿ ಮಾಡೋದು, ಏನು ಮಾಡೋದು ಸರ್? ಅಲ್ಲ, ಶಾಸಕರೇ ಸುಪ್ರೀಮು. ಶಾಸಕರು ಹೇಳಿದ್ರೆ ರಾತ್ರಿ ಕೆಲಸ ಮಾಡ್ತೀವಿ ಅಂದರೆ ಜನಸಾಮಾನ್ಯರು, ಡೆಪ್ಯೂಟೆಡು ಮತ್ತು ಯಾರು ಮೆಂಬರ್ಗಳು ಇವ್ರು ಯಾರು ಅವಶ್ಯಕತೆ ಇರಲ್ವಾ ಸರ್? ಹಾಂ ಸರ್. ನೀವೇ ಸರ್, ತಾವೇ KRDಯಲ್ಲಿಂದ ಇನ್ನೂ 5 ತಿಂಗಳಾಗಿಲ್ಲ ಸರ್, 5 ತಿಂಗಳಾಗಿಲ್ಲ. ಆನೇಕಲ್ ಭಾಗದಲ್ಲಿ ತಾರ್ ಹಾಕಿ 4-5 ತಿಂಗಳಾಗಿಲ್ಲ, ಮತ್ತೆ ಗುಂಡಿ ಬಿಟ್ಟಿದೆ ಅಂದರೆ ಕಳಪೆ ಕಾಮಗಾರಿ ಅಲ್ವಾ ಸರ್ ಅದು? 5 ತಿಂಗಳಿಗೆ ರೋಡ್ ಕಿತ್ತ ಹೋಗುತ್ತೆ ಸರ್. ಡ್ರೈನು ಇದೆ ಸರ್. ಇವತ್ತಿಂದ ಆನೇಕಲ್ ಅಲ್ಲ ಸರ್, ಇತಿಹಾಸ ಇದೆ ಸರ್ ಆನೇಕಲ್ಗೆ.
ಏನು ನಾನು ನೆನ್ನೆದ ಹೇಳ್ತಾ ಇಲ್ಲ ಸರ್, ಇತಿಹಾಸ ಇದೆ. ನೀವು ಎಷ್ಟು ವರ್ಷ ತಗೊಳ್ತೀವಿ, 106 ವರ್ಷಗಳಿಂದ ಇತಿಹಾಸ ಇರುವಂಥದ್ದು. ಟ್ರೈನ್ ಇಲ್ದಿರ ಬೆಂಗಳೂರು ಆನೇಕಲ್ ನಗರದಲ್ಲಿ ಟ್ರೈನ್ ಇಲ್ದಿರ ರಸ್ತೆ ಇರುತ್ತೆ ಸರ್. ದಯವಿಟ್ಟು ಸರ್ ನಮ್ಮ ಸಭು ಬೇಡ, ಈಗ ಇಲ್ಲಿ ಬಂದಿದ್ದಾರೆ ಸರ್, ಗುಂಡಿ ಮುಚ್ಚುವಂಥ ಕೆಲಸ ನೋಡಿ. ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂದ ತಕ್ಷಣ ಯಾವುದೋ ಪೌಡ್ರು ಜಲ್ಲಿ ತಂದು ರಾತ್ರಿ ಮುಚ್ತಾರೆ ಅಂದರೆ ಏನು ಅರ್ಥ ಸರ್ ಅದಕ್ಕೆ? ಸರ್ ಮುಚ್ಚಿ ನಮ್ಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಈಗ ಶಾಶ್ವತವಾಗಿ ಗುಂಡಿ ಮುಚ್ಚುವಂಥ ಕೆಲಸ ತಾರ ಹಾಕಿ ಮುಗಿಸುವಂಥ ಕೆಲಸ ಮಾಡಿ. ತಮ್ಮ ಕೊಡ್ತೀನಿ, ತಮ್ಮ ಅಧಿಕಾರಿ ವರ್ಗದವ್ರಿಗೆ ಮಾತಾಡಿ ಹೇಳಿ ನಮ್ಮ ಡೇಟು ಮತ್ತೆ ಯಾವಾಗ ಮಾಡ್ತೀರ ಅಂತ ಹೇಳಕ್ಕೆ ಹೇಳಿ ನೀವು ಒಂದ್ಸರಿ ಬಂದ್ಬಿಟ್ಟು ನೋಡುವ, ಬನ್ನಿ ಯಾವತ್ತು ಬರ್ತಾರೋ ಹೇಳಿ, ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಣ. ಯಾರ ಕಾಂಟ್ರಾಕ್ಟರ್ಗೆ ಹೇಳ್ಬಿಟ್ಟು ಇಮಿಡಿಯೇಟ್ ಇದನ್ನ ಸ್ವಲ್ಪ ಹೈಟ್ ಮಾಡಿಸ್ರಿ. ಸಾಹೇಬ್ರು ಯಾವ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅತಿಬೆಲೆಯ ಭಾಗದಲ್ಲಿ ವಿಶೇಷವಾಗಿ ಒಂದು ಪ್ರತಿಭಟನೆ ನಡೀತಾ ಇದೆ. ವಿಶೇಷ ಏನೂ ಇಲ್ಲ, ಈಗಾಗಲೇ ಆನೇಕಲ್ ಭಾಗದಲ್ಲಿ ಸಹ 3 ದಿನಗಳ ಹಿಂದೆ ಅಷ್ಟೇ ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಗೆ ಮಾಡಿದ್ವಿ. ಇವತ್ತಿನ ದಿನ ಈ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು, ಕಾರ್ಯಕರ್ತ ಬಂಧುಗಳು ಸೇರಿ ಸಾಂಕೇತಿಕವಾಗಿ ಬಹಳ ರಸ್ತೆ ಅಧ್ವಾನ ಆಗಿತ್ತು ಮತ್ತು ಕೆಟ್ಟದಾಗಿತ್ತು. ಆ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ರಿಸ್ಯೂಮನ್ನು ಕೊಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರೇನೋ ಡಸ್ಟ್ ಪೌಡ್ರು ಮತ್ತು ಜಲ್ಲಿಯನ್ನು ಹಾಕಿ ಅದನ್ನ ಪ್ಯಾಚ್ ಮಾಡೋವಂಥ ಕೆಲಸ, ಅಂದರೆ ಕಳಪೆ ಕಾಮಗಾರಿಗೆ ನಾವೇ ಉತ್ತಮ ಅನ್ನೋ ರೀತಿ ಪ್ರದರ್ಶನ ಮಾಡಿ ಈ ಕ್ಷೇತ್ರದ ಶಾಸಕರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಮೊನ್ನೆ ಎಲ್ಲ ಮಾತಾಡಿದ್ದೀವಿ ಶಾಸಕರ ನಡೆ ಯಾವ ಥರ ಇದೆ ಅಂತ. ಏನೇ ಆಗಲಿ, ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಾವುದೇ ಹಳ್ಳಿಗೆ ಹೋದರೂ ಸಹ ರಸ್ತೆಗಳು ಗುಂಡಿ ಆಗಿದೆ, ಹಾಳಾಗಿದೆ. ಅದನ್ನು ಸರಿ ಮಾಡಿಕೊಡೋವರೆಗೂ ಸಹ ನಾವು ಅವ್ರನ್ನ ಬಿಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಕಾರಣ ಏನಂದರೆ ಅವ್ರಿಗೆ ಈ ಕ್ಷೇತ್ರದ ಜನ ಏನು 2023ರಲ್ಲಿ ಮತದಾರ ಬಂಧುಗಳು ಮತವನ್ನು ಹಾಕಿ ಅವ್ರನ್ನ ಗೆಲ್ಲಿಸಿರೋದು ಅವ್ರ ಸೇವೆ ಮಾಡಲಿಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಆ ಸೇವೆ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಕೈಯಲ್ಲಿ ಫಂಡ್ ತರೋಕ್ಕಾಗಲ್ಲ, ನಾನು ಸಮಯ ಕೊಡೋಕ್ಕಾಗಲ್ಲ, ನಾನು ಜನರ ಆಶೀರ್ವಾದ ಪಡೆದು ನಾನು ಗೆದ್ದಿದ್ದೇನೆ, ಆ ಆಶೀರ್ವಾದಕ್ಕೆ ನಾನು ಧಕ್ಕೆ ತರಲ್ಲ ಅನ್ನೋಂಥದ್ದಾದರೆ ಅವರು ಶಾಸಕರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗೋದಾದರೆ ನಾವು ಯಾರನ್ನ ಕೈಯೋ ಕಾಲು ಭಾರತೀಯ ಜನತಾ ಪಾರ್ಟಿ ಮತ್ತು ನಾವೆಲ್ಲ ಭಿಕ್ಷೆಯನ್ನು ಎತ್ತಿ ರಸ್ತೆಯನ್ನು ಸರಿ ಮಾಡುವಂಥ ಕೆಲಸ ನಾವು ಜೊತೆಯಲ್ಲೇ ಮಾಡ್ತೀವಿ ಅಂತ ಮಾತನ್ನು ಈ ದಿನ ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇದೇನು ಹೊಸದಲ್ಲ. ಈಗ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳಬೇಕು, ಲಾಸ್ಟ್ ಟೈಮು 4 ವರ್ಷದ ಹಿಂದೆ ಅಂತ ಭಾವಿಸ್ತೇನೆ. 4 ವರ್ಷದ ಹಿಂದೆ ಚುನಾವಣೆ ಸಮಯ, ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಮಯ. ಆ ಸರ್ಕಾರದಲ್ಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಮಳೆಗಾಲ, 1 ವರ್ಷ ಚುನಾವಣೆ ಇದೆ. ಮಾನ್ಯ ಈ ಕ್ಷೇತ್ರದ ಪ್ರಭಾವಿ ನಾಯಕರು ಶಾಸಕರಾದಂಥ ಶಿವಣ್ಣವರು ಪಾದಯಾತ್ರೆ ಮುಖೇನ ಹಳ್ಳಿಗೆ ಹೋಗಿ ಚಂದಾಪುರದಲ್ಲಿ ಅವರ ಪಾರ್ಟಿಯ ಒಂದು ಟವಲನ್ನು ನೆತ್ತಿ ಕಟ್ಕೊಂಡು, ಅಂದರೆ ತಲೆ ಕಟ್ಕೊಂಡು ಪಾಪ ಭಾವುಕರಾಗಿ ಹೇಳೋಕ್ಕಾಗಲ್ಲ. ಅವ್ರಿಗೆ ಯಾವುದಾದ್ರೂ ಒಂದು ಸಿನಿಮಾ ಮಾಡಿದ್ರೆ ಯಾವುದಾದ್ರೂ ದಯವಿಟ್ಟು ಒಂದು ಸಿನಿಮಾ ಕೊಡಿ ಅವ್ರಿಗೆ. ಅವರೇ ಪ್ರೊಡ್ಯೂಸರ್ ಆಗ್ತಾರೆ, ಡೈರೆಕ್ಟರ್ ಆಗ್ತಾರೆ, ಹೀರೋ ಆಗ್ತಾರೆ, ವಿಲನ್ ಆಗ್ತಾರೆ. ಎಲ್ಲ ಮಾಡೋದಕ್ಕೂ ಈ ಕ್ಷೇತ್ರದ ಶಾಸಕರು ಎಲ್ಲದಕ್ಕೂ ರೆಡಿ ಇರ್ತಾರೆ ಅನ್ನೋಂಥದ್ದಕ್ಕೆ ಇದೊಂದು ಉದಾಹರಣೆ. ಆವತ್ತಿನ ದಿನ ಕಾಲ್ನಡಿಗೆಯಲ್ಲಿ ಬಂದು ಚಂದಾಪುರದಲ್ಲಿ ನಿಂತ್ಕೊಳ್ತಾರೆ. ಚಂದಾಪುರದಲ್ಲಿ ನಿಂತ್ಕೊಂಡು ಮಳೆ ಬರ್ತಾ ಇದೆ. ಆ ಮಳೆಯಲ್ಲಿ ಸಹ ಲೆಕ್ಸದೆ ಪಾಪ ಮಾನ್ಯ ಶಿವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಸಾರ್ ಕೈ ಮುಗಿತೀವಿ, ಆನೇಕಲ್ ಕ್ಷೇತ್ರದ ಜನ ರಸ್ತೆಗಳು ಹಾಳಾಗಿದೆ, ನನ್ನ ಕೇಳ್ತಾ ಇದ್ದಾರೆ, ನನ್ನ ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ, ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್ಕಾರ BJP ಸರ್ಕಾರ ಇದೆ, ಬೊಮ್ಮಾಯಿ ಸಾಹೇಬ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಭಾವುಕರಾಗಿ ನನಗೆ ಅನುದಾನವನ್ನು ಕೊಡಿ, ಮಲತಾಯಿ ಧೋರಣೆ ಮಾಡಬೇಡಿ, ನನಗೆ ಅನುದಾನವನ್ನು ಕೊಡಿ ಅಂತ ಕೇಳ್ಕೊಳ್ತಾರೆ. ಆಗ ಪಾಪ ನಾವು ಅಂದ್ಕೊಂಡ್ಬಿಟ್ವಿ, ಎಲ್ಲ ಜನಸಾಮಾನ್ಯರು ಮತದಾರರು ನಾವು ಅಂದ್ಕೊಂಡ್ವಿ ಏನಂತ, ಪಾಪ ಶಿವಣ್ಣ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ, ಶಿವಣ್ಣ ಒಳ್ಳೆಯವರು, ಪಾಪ BJP ಸರ್ಕಾರ ಅನುದಾನ ಕೊಡ್ತಾ ಇಲ್ಲ, ಶಿವಣ್ಣ ಏನು ಮಾಡೋದಕ್ಕೆ ಸಾಧ್ಯ ಅಂತ ಮತದಾರರ ಮನಸ್ಸಲ್ಲಿ ಒಡಕನ್ನು ಹೂಡಿಸಿ ಇಲ್ಲಸಲ್ಲದ ಸರ್ಕಾರದ ಮೇಲೆ ಆಪಾದನೆಯನ್ನು ಹಾಕಿ ಆವತ್ತಿನ ದಿನ ಎಲೆಕ್ಷನನ್ನು, ಚುನಾವಣೆಯನ್ನು ಗೆಲ್ಲಲಿಕ್ಕೆ ಎಷ್ಟು ಅವತಾರ ಬೇಕೋ ಸಿನಿಮಾ ರೀತಿಯಲ್ಲಿ ಅವರು ಹೀರೋ ಆಗಿ ಪ್ರದರ್ಶನ ಮಾಡಿದ್ರು. ಆದರೆ ಆವತ್ತಿನ ದಿನ ಬಿಡಿ, ಆವತ್ತು ಮಲತಾಯಿ ಧೋರಣೆ BJP ಸರ್ಕಾರ ಮಾಡಿದ್ದೆ. ಆದರೆ ಇವತ್ತು ಮಾನ್ಯ ಶಾಸಕರೇ, ಇವತ್ತು ನಾನು ಕೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನೀವೇ ಆಡಳಿತ ಪಕ್ಷ, ಈ ಕ್ಷೇತ್ರದಲ್ಲಿ ನೀವೇ ಶಾಸಕರು, ಯಾಕೆ ಅನುದಾನ ತಂದಿಲ್ಲ, ಯಾಕೆ ಅಭಿವೃದ್ಧಿ ಮಾಡಿಲ್ಲ, ಯಾಕೆ ಗುಂಡಿ ಮುಚ್ಚಿಲ್ಲ,
ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇಡೀ ಆನೇಕಲ್ಲಲ್ಲಿ ಮೊದಲು ಹೆಂಗಿತ್ತು ಅಂದರೆ ಆನೇಕಲ್ ಅಂತ ಹೇಳಿದ್ರೆ ಇಡೀ 224 ಕ್ಷೇತ್ರಕ್ಕೂ ಮಾದರಿ ಕ್ಷೇತ್ರ ಆಗಿತ್ತು ಆನೇಕಲ್ ಕ್ಷೇತ್ರ ಅಂದರೆ. ಈಗ ಆನೇಕಲ್ ಕ್ಷೇತ್ರ ಅಂದರೆ ಭ್ರಷ್ಟಾಚಾರ, ಕೊಲೆ, ಇನ್ನೊಂದು ಮತ್ತೊಂದು ಅನ್ನೋಂಥದ್ದನ್ನು ಇವತ್ತು ಹೆಸರುವಾಸಿಯಾಗಿದೆ. ನೀವು 13 ವರ್ಷಗಳಿಂದ ಬಂದು ನೀವು ಏನು ಮಾಡಿದ್ದೀರ ಅನ್ನೋದನ್ನೊಂದು ಸ್ವಲ್ಪ ದಯವಿಟ್ಟು ಹೇಳಬೇಕಾಗಿದೆ. ಇದೆಲ್ಲ ಮಾಡಿ ಸುಮ್ಮನೆ ಜನರ ಆಶೀರ್ವಾದ ಪಡಲಿಕ್ಕೆ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಾಗೆ ನೀವೊಂದು ಏನೋ ಸುಳ್ಳು ಪಳ್ಳು ಹೇಳಿ ಚುನಾವಣೆಯನ್ನು ಗೆಲ್ತೀರಾ. ಇದು 2013 ಕುಕ್ಕರ್ ಚುನಾವಣೆ ಅಲ್ಲ, ಕುಕ್ಕರ್ ಕೊಟ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ಗೆದ್ಬಿಟ್ಟು ಚುನಾವಣೆ ಅಲ್ಲ. ಮುಂದೆ ಈಗ ಜನ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿಯನ್ನು ಹೇಳುವಂಥ ಕೆಲಸ ದಯವಿಟ್ಟು ಮಾಡ್ತಾರೆ. ಈ ಥರ ನಡ್ಕೊಳ್ಳೋವಂಥದ್ದು ನಿಮಗೆ ಶೋಭೆ ತರುವಂಥ ಕೆಲಸ ಇಲ್ಲ. ದಯವಿಟ್ಟು ಜನರು ಸ್ಪಂದಿಸಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಜನರಿಗೆ ಹೊಂದಾಣಿಕೆ ಮಾಡಿ ಸ್ಪಂದಿಸಿ ಅಂತೇಳಿ ತಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೇರೆ ಸಾಂಕೇತಿಕವಾಗಿ ಆನೇಕಲ್ಲಲ್ಲಿ ಮಾಡಿದ್ವಿ, ಅತ್ತಿವೆಲ್ಲಲ್ಲಿ ಮಾಡಿದ್ವಿ ಅಂತೇಳಿ ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಡೋದೇ ಆದರೆ ಇಡೀ ಆನೇಕಲ್ ಪೂರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ನಾಗರಿಕ ಬಂಧುಗಳ ಜೊತೆಯಲ್ಲಿ ಸತ್ಯ ಹೇಳ್ತಾ ಇದ್ದೀವಿ. ನಿಮಗೆ ಹೇಳ್ಬಾರ್ದು, ಉಗ್ರ ಹೋರಾಟವನ್ನು ನಡೆಸ್ತೇವೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಮೇಲೆ ಬಂದಂಥ ಹೋದಂಥವ್ರಿಗೆಲ್ಲನೂ ಏನಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಸುಮ್ಮನೆ ಈಗ ನಾವು ಸಹ ಈ ದಿನ ನಾವು ಒಂದು ಸೈಡಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರಸ್ತೆ ತಡೆ ಆಗಿಲ್ಲ ಅಂದರೆ ಬರೋವಂಥ ಓಡಾಡೋವಂಥ ವಾಹನಗಳಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಸರ್, ಈಗ ರಸ್ತೆಗಳೇ ಆಗ್ತದೆ, ಬಿಲ್ಗಳಾಗಿದ್ದಾವೆ ಅಂತ. ಆದರೆ ಅವ್ರು ಹೇಳ್ತಿದಾರೆ ಟೆಂಡರು ಆಗಿಲ್ಲ, ಏನಿಲ್ಲ, ರಸ್ತೆ ಏನು ಸಾರ್ವಜನಿಕರು ಓಡಾಡೋದು ತೊಂದರೆ ಆಗ್ತಿದೆ. ಆ ಒಂದು ಉದ್ದೇಶದಿಂದ ನಾವು ವೆಟ್ಟಿಸ್ ಹಾಕಿದ್ದೀವಿ, ಅದನ್ನ ಬಿಲ್ ಮಾಡ್ಕೊಂಡ್ಬಿಡಿ ಹಾಗೆ ಹೇಗೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಈಗ ದಾಖಲೆ ಒಂದಲ್ಲ 10 ದಾಖಲೆ ಕೊಡಬಲ್ಲೆ. ಸಮಯ ಸಂದರ್ಭ ಬರಲಿ ಅವ್ರ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ಈಗ ರೋಡ್ ಹಾಳಾಗಿದೆ ಯಾರಿಗೋ ಹೇಳಿ ಜಲ್ಲಿ ಹಾಕ್ಸಿದ್ರೆ ನೀವು ಶಾಸಕರು ಏನು ಜಲ್ಲಿ ಹಾಕ್ಸೋಂಥ ಕೆಲಸ ಯಾಕೆ? ಯಾರಿಗೋ ಹೇಳಿ ಮಾಡೋವಂಥ ಕೆಲಸ ಯಾಕೆ? ನೀವು ಶಾಸಕರು, ಜನಪ್ರತಿನಿಧಿಗಳು, ಮತದಾರರು ಓಟ್ ಹಾಕಿ ಶಾಸಕರು ಮಾಡಿದ್ದಾರೆ. ಅದು ಯಾವ ಮಾತದು? ಯಾರಿಗೋ ಹೇಳಿ ಮಾಡಿಸಿದ್ದೀನಿ ಅನ್ನೋದೇನದು? ನೀವು ಮಾಡೋವಂಥ ಕೆಲಸ ಸ್ವಾಮಿ. ನೀವು ಶಾಸಕರಾಗಿರ್ಬೋದು, ಈ ಆನೇಕಲ್ನ ಮೊದಲನೇ ಪ್ರಜೆ ಆಗಿರ್ಬೋದು. ಆದರೆ ಮತದಾರರಿಗೆ ನೀವು ಸೇವಕರು ಕೆಲಸ ನೀವು ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಯಾರಿಗೋ ಹೇಳ್ದೆ ಮಾಡಿದೆ ಅಂದರೆ ಬರಲಿ, ಸಮಯ ಸಂದರ್ಭ ಬಂದಾಗ ಅವರು ಕೂತ್ಕೊಳ್ಳಿ, ಚರ್ಚೆಗೆ ಬರಲಿ, ದಾಖಲೆ ಸಮೇತ ನಾವು ಕೊಡ್ತೀವಿ. ಸರ್, ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಎದ್ದಿದೆ. 3 ವರ್ಷದಿಂದ ಆಡಳಿತ ಪಕ್ಷನೂ ಇಲ್ಲ, ವಿರೋಧ ಪಕ್ಷನೂ ಇಲ್ಲ. ಈಗ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಚುನಾವಣೆ ಇನ್ನು 2 ವರ್ಷ ಇರೋದ್ರಿಂದ ಅದೇ ರೀತಿ ಆಡಳಿತ ಪಕ್ಷದವರು ಇನ್ನೊಂದು ವರ್ಷದಲ್ಲಿ ಅವರು ಬರ್ತಾರೆ. ಇದು ನಮ್ಮ ದುಸ್ಥಿತಿ. ಸಂಸದರು ನಮ್ಮ ಕಷ್ಟ ಕೇಳೋರಿಲ್ಲ, ಶಾಸಕರು ಕೇಳೋದಿಲ್ಲ. ಇನ್ಯಾರು ನಮ್ಮ ಕಷ್ಟ ಯಾರ ಹತ್ರ ಹೇಳೋದು? ಈಗ ಚುನಾವಣೆ ಬಂದ್ರೆ ಮಾತ್ರ ನಾವು ಜ್ಞಾಪನ ಬರೋದು ಅನ್ನೋದು ಸಾರ್ವಜನಿಕ ಪ್ರಶ್ನೆ. ನೋಡಿ ಸರ್, ಈ ಹಿಂದಿನ ದಿನಗಳೆಲ್ಲ ಏನಾಗಿದೆ, ನಾವು ಆಡಳಿತ ಪಕ್ಷದ ಶಾಸಕರಾದಂಥ ಶಿವಣ್ಣವ್ರಿಗೆ ಏನಾದರೂ ಕೆಲಸ ಮಾಡೋಕೆ ಅವ್ರೇನೋ ಕೆಲಸ ಮಾಡ್ತಾರೆ ಅಂದರೆ, ಇಲ್ಲ ರಸ್ತೆ ಕಾಮಗಾರಿ ಮಾಡ್ತಾರೆ, ಲೈಟ್ ಹಾಕ್ಸ್ತಾರೆ, ನೀರು ಹಾಕ್ಸ್ತಾರೆ ಅಂದರೆ ನಾವು ಕ್ವಾಲಿಟಿ ಚೆಕ್ ಮಾಡೋಕೆ ಹೋದರೆ ನೋಡು ನಾವು ಮಾಡೋ ಕೆಲಸನ ವಿರೋಧ ಪಕ್ಷವಾಗಿ ಅಡ್ಡಾಕಕ್ಕೆ ಬರ್ತಾರೆ ಅಂತಾರೆ. ನಿಜ ಅಲ್ವಾ? ಹಾಗಾಗಿ ಮತದಾರ ಬಂಧುಗಳಿಗೆ ಮನವರಿಕೆ ಆಗಲಿ. ಈಗ ನಾನು ಹೇಳಿ ಮನವರಿಕೆ ಮಾಡೋವಂಥ ಅವಶ್ಯಕತೆ ಇಲ್ಲ. 2 ವರ್ಷ ಇದೆ ಚುನಾವಣೆ. ನಾನು ಹೇಳಿ ಮನವರಿಕೆ ಮಾಡೋವಂಥದ್ದಿಲ್ಲ. ಮತದಾರರು ಓಟ್ ಹಾಕಿದಾರಲ್ಲ, ಈಗ ಇಡೀ ಕ್ಷೇತ್ರದ ವ್ಯಾಪ್ತಿ ರಸ್ತೆಗಳೇನಾಗಿದೆ ಅಂತ ಗೊತ್ತಲ್ಲ, ನೀರಿನ ವ್ಯವಸ್ಥೆ ಏನಾಗಿದೆ ಅಂತ ಗೊತ್ತಲ್ವಾ, ಹಾಸ್ಪಿಟ್ಲ್ ವ್ಯವಸ್ಥೆ ಏನಾಗಿದೆ ಅಂತ ಗೊತ್ತಲ್ಲ. ಈಗ ನೀವು ಈ ಮಾಡಿಲ್ಲ, ನಾವು ಮಾಡ್ತೀವಿ ಅಂತ ಕಾಯ್ತಾ ಇದ್ದೀವಿ. ಜನಗಳಿಗೆ ಮನವರಿಕೆ ಮಾಡಬೇಕು, ಮತದಾರರ ಬಂಧುಗಳಿಗೆ ಮನವರಿಕೆ ಮಾಡಬೇಕು. ಆ ಮನವರಿಕೆ ಮಾಡುವಂಥ ಕೆಲಸ ನಾವು 3 ವರ್ಷ ಮಾಡಿದ್ದೀವಿ. ಇನ್ನು ಮೇಲೆ 3 ದಿನದಿಂದ ನಾನು ಹೇಳಿದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ ಪ್ರಾರಂಭ ಆಗಿದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಕೆಲಸ ಮಾಡೋವರೆಗೂ ಇಲ್ಲೋ ರಾಜೀನಾಮೆ ಕೊಡಬೇಕು, ಇಲ್ಲೋ ಕೆಲಸ ಮಾಡೋವರೆಗೂ ನಾವಂತೂ ಬಿಡಲ್ಲ. ಈಗ ಸಾರ್ ಹೇಳೋರಿಗೆ ಏನೂ ಇಲ್ಲ. ಈಗ ಕೇಳಬೇಕಲ್ಲ. ನನಗಂತೂ ನಾನೇನು ನೋಡಿಲ್ಲ, ನಾರಾಯಣಸ್ವಾಮಿ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಯಾರು ಹೇಳಿದ್ರು? ನಾರಾಯಣಸ್ವಾಮಿ ಅಭಿವೃದ್ಧಿ ಮಾಡಿದಿರೋನೇ ತಾವು ಮಾಡಿದ್ದೇನೋ? ಮಾಡಿರೋದು ನಾರಾಯಣಸ್ವಾಮಿ ಮಾಡಿರೋದು ನಾವು ಈಗ ಉದಾಹರಣೆಗೆ ಆನೇಕಲ್ಲಲ್ಲಿ ಅಂಬೇಡ್ಕರ್ ಭವನ ಕಟ್ತಾ ಇದ್ದಾರೆ. ಇನ್ನು ಪೂರ್ತಿ ಆಗಿಲ್ಲ, 13 ವರ್ಷ ಆಗಿ ಶಾಸಕರು ಅಲ್ಲ. ಒಂದು ನಿಮಿಷ ಸರ್. ಈಗ 13 ವರ್ಷ ನಂತರದಲ್ಲಿ ನೀವು ಶಾಸಕರಾಗಿ ಅದನ್ನ ಫಿಲ್ಫಿಲ್ ಮಾಡೋಕ್ಕಾಗಿಲ್ಲ. ನಿಜ ಅಲ್ವಾ? ಇನ್ನು ಓಪನ್ ಆಗಿಲ್ಲ. ಅದಕ್ಕೆ ಜಾಗ ಕೊಡಿಸಿದವರು, ಅಲಾಟ್ಮೆಂಟ್ ಮಾಡಿಸಿದವ್ರು ಯಾರು? ನಾರಾಯಣಸ್ವಾಮಿ ಅವರಲ್ವಾ? ನಿಮ್ಮ ಕೊಡುಗೆ ಏನು?
ಜಾಗ ಕೊಟ್ಟು ಕಟ್ಸೋಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ, ಇನ್ನೂ ಓಪನ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾರಾಯಣಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು ನಿಮ್ಗೇನು ಇದಿದೆ, ನೈತಿಕತೆ ಇದೆ? ಇನ್ನೊಬ್ರು ಹೇಳ್ತಾರೆ ನಿಮ್ಮ ಕೊಡುಗೆ ಏನು? ಹೌದು, ಈಗ ನನ್ನ ಶ್ರೀನಿವಾಸ್ 2023 ನಾನು ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ನನ್ನ ಕೊಡುಗೆ ಶೂನ್ಯ ಅಂದ್ಕೊಳ್ಳಿ. ನನ್ನ ಕೊಡುಗೆ ಏನು ಗೊತ್ತಾ? ಇದೇ ಆನೇಕಲ್ ತಾಲೂಕಲ್ಲಿ ಸರ್ಜಾಪುರದಲ್ಲಿ ಹುಟ್ಟಿದ್ದೀನಿ. ಆ ಮಂಡ್ರನ ಋಣ ಮುಂದಿನ ದಿನಗಳಲ್ಲಿ ನಾನು ತೀರಿಸ್ಕೊಳ್ತೀನಿ. ಆದರೆ ಶಿವಣ್ಣ 2013 ಶಾಸಕರಾಗಿದ್ರಲ್ಲ, ಅವ್ರ ಸೇವೆ ಏನು? ಅವ್ರ ಋಣ ಏನು ತಾಲೂಕಿಗೆ? ಕೇಳ್ಕೊಳ್ತಾ ಹೋದರೆ ಸಾರ್ ಇದು ಯಾರ್ದು ಅಲ್ಲ. ನಾರಾಯಣಸ್ವಾಮಿ ಅವರು 20 ವರ್ಷಗಳ 17-18 ವರ್ಷಗಳ ಕಾಲ ಶಾಸಕರಾಗಿದ್ದರು. ಆವತ್ತಿನ ದಿನ ಏನು ಅನುದಾನ ಬರ್ತಾ ಇತ್ತೋ ಅವರು ತಾಲೂಕಿಗೆ ಒಳ್ಳೆಯದನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ಅವ್ರು ಸೋತ ನಂತರದಲ್ಲಿ ಇವ್ರು ಬಂದವರು ಇದನ್ನು ಕಂಟಿನ್ಯೂ ಮಾಡ್ತಾವ್ರೆ. ಈಗ ನಾವು ಅಷ್ಟೇ, ಇವ್ರು ಶಿವಣ್ಣ ಹೋದ್ಮೇಲೆ ಯಾರಾದರೂ ಬರ್ತಾರೆ, ಕಂಟಿನ್ಯೂ ಆಗ್ತಾರೆ. ಹಂಗಾದ್ರೆ ನಾವು ಶಿವಣ್ಣ ಮನೆಯಿಂದ ಏನು ಕೇಳ್ತಾ ಇಲ್ಲ ಸ್ವಾಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕಟ್ಟಿರೋ ಟ್ಯಾಕ್ಸು ಸರ್ಕಾರದ ವತಿಯಿಂದ, ನೀವು ಶಾಸಕರಾಗಿದ್ದೀರಾ, ದಯವಿಟ್ಟು ಶಾಸಕರ ಅನುದಾನದಲ್ಲಿ ಸರ್ಕಾರದ ವತಿಯಿಂದ ಕೊಡಿಸಿ. ನಿಮ್ಮ ಮನೆಯಿಂದ ₹1 ಕೊಡಬೇಡಿ, ನಿಮ್ಮ ಮನೆಯಿಂದ ನಮಗೇನು ಒಳ್ಳೇದು ಮಾಡಬೇಡಿ. ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಅನುದಾನ, ನಮ್ಮ ಹಕ್ಕು, ನಮ್ಮ ರೈಟ್ಸ್ ನಮ್ಗೆ ಕೊಡಿ ಅಂತ ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್, ವಿರೋಧ ಪಕ್ಷದ ನಾಯಕರು ಸೆಷನ್ನಲ್ಲಿ ಮಾತಾಡಲ್ಲ ಅಂತ ಪ್ರಶ್ನೆ ಹಾಕ್ತೀರಾ ಸರ್? ಈ ಭಾಗದ ಶಾಸಕರು ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 2500 ಎಕರೆ KDB ಅಕ್ವಿಜೇಷನ್ ಆಗಿದೆ. 2500 ಎಕರೆ KDB ಅಕ್ವಿಜೇಷನ್ ಆಗಿ ನೀವು ಈ ಭಾಗದ ಶಾಸಕರು ಮತ್ತು ಸರ್ಕಾರ ನಿಮ್ಮದೇ, ಕೈಗಾರಿಕಾ ಸಚಿವರು ಇದ್ದಾರೆ, ನೀವು ಯಾವುದೋ ಕರ್ಕೊಂಡೋಗಿ ಮನವಿ ಪತ್ರ ಕೊಟ್ಟು ನಾನು ಮಾಡಿಸ್ತೀನಿ ಅನ್ನೋದಲ್ಲ ಇಂಪಾರ್ಟೆಂಟು. ನೀವು ಟೇಬಲ್ ತಟ್ಟಿ ನಂದು ನೀವು ಮನವಿ ಪತ್ರ ಕೊಡೋದಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಜವಾಬ್ದಾರಿ ನಿಮ್ಮದಾಗಿರ್ಬೇಕಾಯ್ತು. ಅದು ನೀವು ಮಾಡಿಲ್ಲ, ಅದು ನಿಮ್ಮ ಅಪರಾಧ. ಅದು ಜನಗಳಿಗೆ, ಯಾರು ರೈತ ಬಾಂಧವರಿಗೆ ನೀವು ಮಾಡಿರೋಂಥ ಮೋಸ. ಅವರು ರೈತರು ರಾಜ್ಯದ ದೇಶದ ಬೆನ್ನೆಲುಬು, ಅನ್ನ ಕೊಡೋವಂಥ ದೇವರು. ಆ ದೇವ್ರನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರು ಜಮೀನು ಇಟ್ಕೊಂಡಿರೋದನ್ನ ಕಿತ್ತು ನೀವು ಕೊಡೋವಂಥ ಕೆಲಸ, ನಿಮ್ಮನ್ನು ಗೆಲ್ಸಿರೋವಂಥದ್ದಕ್ಕೆ ನೀವು ಮಾಡಿದ್ದೀರಾ. ಆ ರೈತರು ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಹೇಳ್ತಾರೆ. ರಾಮಲಿಂಗಾರೆಡ್ಡಿ ಸಾಹೇಬರು ರಾಜೀನಾಮೆ ಕೊಟ್ಟವ್ರೆ. ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು. ಏನು ಕರ್ನಾಟಕ ರಾಜ್ಯದಲ್ಲಿ ರೆಡ್ಡಿ ಸಮುದಾಯದ ಕಾಂಗ್ರೆಸ್ ನಾಯಕರು, ರೆಡ್ಡಿ ಸಮುದಾಯದ ನಾಯಕರು ಅಂದರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅಂದರೆ ತಪ್ಪಾಗಲಾರ್ದು. ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನನೊಂದು ಬೇಸತ್ತು ಅವರ ಪಾರ್ಟಿಯಲ್ಲಿ ಒಳಗಡೆ ಏನಾಗಿದೆಯೋ ಆ ವಿಚಾರ ಗೊತ್ತಿಲ್ಲ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಆಂತರಿಕ ವಿಚಾರ ಒಂದು. ಎರಡನೇದು, ರಾಮಲಿಂಗಾರೆಡ್ಡಿ ಸಾಹೇಬರು ಆನೇಕಲ್ಗೆ ಅವ್ರದ್ದೇ ಆದಂಥ ಬಹಳಷ್ಟು ಅವರ ಬಳಗದ ಕೊಡುಗೆ ಇದೆ ಆನೇಕಲ್ ತಾಲೂಕಲ್ಲಿ. ಹಾಗಾಗಿ ಆನೇಕಲ್ ತಾಲೂಕಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ಶಿವಣ್ಣವರು 3 ಬಾರಿ ಗೆಲ್ಲಲಿಕ್ಕೂ ಸಹ ಅವ್ರದ್ದೇ ಆದ ಅಪಾರವಾದ ಸೇವೆ ಸಹಕಾರ ತುಂಬ ಇದೆ. ಹಾಗಾಗಿ ಅವ್ರ ಪಾಪ ಮೊನ್ನೊಂದು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 3 ಬಾರಿ ಶಾಸಕರಾಗಿ ಗೆಲ್ಲಿಸಿದಂಥ ಈ ಭಾಗದ ಶಾಸಕರು ಯಾರಿದ್ದಾರೆ ಶಿವಣ್ಣವರು, ಈಗ ಅವ್ರ ಪರವಾಗಿ ಹೆಂಗೆ ನಿಂತ್ಕೊಳ್ತಾರೆ, ಧ್ವನಿ ಹೆಂಗೆ ಎತ್ತಾರೆ ಅನ್ನೋವಂಥದ್ದು ಇಂಪಾರ್ಟೆಂಟು. ಆನೇಕಲ್ಲಲ್ಲಿ ಶಿವಣ್ಣವರು ರಾಮಲಿಂಗಾರೆಡ್ಡಿ ಸಾಹೇಬರು ಪರವಾಗಿ ಗುಡುಗಿದ್ರೆ ವಿಧಾನಸೌಧ ನಡುಗಬೇಕು. ಶಿವಣ್ಣವ್ರು ಆನೇಕಲ್ಲಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಪರವಾಗಿ ಗುಡುಗಿದ್ರೆ ವಿಧಾನಸೌಧ ನಡುಗೋ ಥರ ಅಂದ್ಕೊಳ್ತೀನಿ. ಗುಡುಗ್ಬೋದೇನೋ ಶಿವಣ್ಣವ್ರು, ನೋಡೋಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಶಿವಣ್ಣವರು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಎಷ್ಟು ಒಪ್ಕೊಂಡು ಅವ್ರಿಗೆ ಮನಸ್ಸನ್ನು ತಿಳಿ ಮಾಡುವಂಥ ಕೆಲಸ ಮಾಡ್ತಾರ, ಅವ್ರ ಪರವಾಗಿ ಧ್ವನಿಯನ್ನು ಎತ್ತಾರ ಇಲ್ಲ ಅಂತ ಕಾದು ನೋಡೋಣ. ನಾರಾಯಣಸ್ವಾಮಿ ಅವರು ಆನೇಕಲ್ ತಾಲೂಕಲ್ಲಿ 18 ವರ್ಷ ಏನು ಮಾಡಿದ್ದಾರೆ ಅಂತ. 80% ಕಾಲೋನಿಗಳಲ್ಲಿ SCP ಕೋಟದಲ್ಲಿ ಎಲ್ಲಾದರೂ ಕಾಂಕ್ರೀಟ್ ರಸ್ತೆ ಆಗಿದೆ ಅಂದರೆ ಅದು ನಾರಾಯಣಸ್ವಾಮಿ ಅವರ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ನಿಮಗೂ ಗೊತ್ತು. ಬೇಕಾದ್ರೆ ಯಾವುದೇ ದಾಖಲೆ ತೆಗೆದು ನೋಡಿ. ಅವ್ರು ಎಷ್ಟು ಆನೇಕಲ್ ತಾಲೂಕಿನ ಸುಮಾರು 381 ಬೂತ್ಗಳಲ್ಲೂ ಸಹ ಅವರು SCP ಕೋಟದ ಅಡಿಯಲ್ಲಿ ಕಾಲೋನಿಗಳಲ್ಲಿ ಇರ್ಬೋದು ಮತ್ತು ಜನರಲ್ ವಾರ್ಡ್ಗಳಲ್ಲೂ ಸಹ ಸಿಮೆಂಟ್ ರಸ್ತೆ ಕಾಮಗಾರಿ ಇವತ್ತೊಂದು ಅಂಗೈಗಳ ಸಹ ಎಲ್ಲೂ ಸಹ ಭೂಮಿ ಕಾಣಲ್ಲ. ಈ ಕೊಡುಗೆ ಯಾರ್ದಾನಿದ್ರೆ ಅದು ನಾರಾಯಣಸ್ವಾಮಿ ಅವ್ರದ್ದು ಅನ್ನೋದು ಹೇಳಕ್ ಬಯಸ್ತೀವಿ. ಮತ್ತೆ
ಏನು ಇವತ್ತು ನಮ್ಮ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಅತ್ತಿಬೆಲೆಯಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ರಸ್ತೆಯಲ್ಲಿ ಸುಮಾರು ಇದುವರೆಗೂ ಒಂದು 25 ಸಾರಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಅವ್ರು ಎಷ್ಟು ಸಾರಿ ಪ್ಯಾಚ್ ಮಾಡಿದ್ರೆ ಒಂದು 2 ದಿನ, 1 ವಾರ, 15 ದಿನದಲ್ಲೇ ಅದು ಕಿತ್ತೋಗ್ತಾ ಇದೆ. ದಯವಿಟ್ಟು ಮಾನ್ಯ ಶಾಸಕರು ಒಂದ್ಸಾರಿ ಖುದ್ದು ಇಲ್ಲಿ ಪರಿಶೀಲನೆ ಮಾಡಿ, ಈ ಭಾಗದಲ್ಲಿ ನೀರು ನಿಲ್ಲೋ ಜಾಗ ಇದು, ಹಂಗಾಗಿ ಈ ರೋಡ್ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ. ದಯವಿಟ್ಟು ಈ ರೋಡ್ನ ಈ ಸರಿ ಅಚ್ಚುಕಟ್ಟಾಗಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಸುಮಾರು ಒಂದು 5-10 ವರ್ಷ ಆದ್ರೂ ನಿಮ್ಮ ಹೆಸರು ಹೇಳ್ಬೇಕು ಈ ರೋಡ್, ಆ ತರ ಕಾಮಗಾರಿಯನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಅತ್ತಿಬೆಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಒಂದು ಕಾಮಗಾರಿ ಮುಂದುವರಲಿಲ್ಲ. ಮತ್ತೆ ತಾಲೂಕಿನಾದ್ಯಂತ ಸಹ ಎಲ್ಲ ಹಳ್ಳಿ ರಸ್ತೆಗಳು, ಈಗ ಸುಮಾರು ಹಳ್ಳಿ ರಸ್ತೆಗಳು ನಾರಾಯಣಸ್ವಾಮಿ ಅವರು MLA ಆಗಿದ್ದಾಗ ಏನು ಟಾರ್ ಹಾಕಿದ್ರು, ಇನ್ನು ಕೆಲವಕ್ಕೆ ಅವೆಲ್ಲ ಆಗ್ಲೇ ಇಲ್ಲ. ಈಗ ಆಲ್ರೆಡಿ 13 ವರ್ಷ ಆಗಿದೆ ಶಾಸಕರಾಗಿ, ಆಗ್ಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಇನ್ನು ಅಟ್ಲೀಸ್ಟ್ 2 ವರ್ಷ ನಿಮ್ಮ ಸರ್ಕಾರಕ್ಕೆ ಕಾಲಾವಕಾಶ ಇದೆ. ಮುಂದಿನ ದಿನಗಳಾದ್ರೂ ಅದು ಸಹ ಆನೇಕಲ್ ತಾಲೂಕಿನ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕಂತ ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಮಹಾಶಕ್ತಿ ಕೇಂದ್ರದಿಂದ ಇದನ್ನ ಪ್ರತಿಭಟನೆಗೆ ಆಗಮಿಸಿದ ಸಾರ್ವಜನಿಕ ಬಂಧುಗಳಿಗೂ ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಹಾಗೂ ಮುಖ್ಯವಾಗಿ ನಮ್ಮ ಶಾಸಕರು, ನಮ್ಮ ಅತ್ತಿಬೆಲೆ ರಸ್ತೆ ಇದು ಆನೇಕಲ್ ರಸ್ತೆ ಸುಮಾರು ಒಂದು 2 ವರ್ಷದಿಂದ ಹದಗೆಟ್ಟೈತೆ. ಸುಮಾರು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ, ಸುಮ್ಮನೆ ತ್ಯಾಪೆ ಹಾಕ್ತಾರೆ, ನಿಲ್ಲಿಸ್ತಾರೆ. ಮತ್ತೆ ನೆನ್ನೆ ಕೂಡ ನಾವು ಹೋರಾಟ ಮಾಡಬೇಕು ಅಂತ ನಾವು ಎಲ್ಲ ರೆಡಿ ಆಗಿರ್ಬೇಕಾದ್ರೆ ನೆನ್ನೆ ಸಂಜೆ ಬಂದು ವೆಟ್ ಮಿಕ್ಸು ಅದು ಇದು ಬಂದು ಕಾಂಕ್ರೀಟು ಮತ್ತೆ ಮುಚ್ಚಕ್ಕೆ ಬಂದಿದ್ದಾರೆ. ಎಲ್ಲ ಅರ್ಧಂಬರ್ಧ ಕೆಲಸ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಶಾಸಕರು, ನಿಮಗೆ ಎಲ್ಲ ಪಾರ್ಟಿ ಅವರು ನಿಮಗೆ ಓಟ್ ಕೊಟ್ಟಿದ್ದಾರೆ. ದಯವಿಟ್ಟು ಕಾಮಗಾರಿಗಳನ್ನು ನೀವು ಶಾಶ್ವತ ಕಾಮಗಾರಿಗಳನ್ನು ಮಾಡಬೇಕು. ತಮ್ಮಲ್ಲಿ ಕಳಕಳಿಯಾಗಿ ನಾವು ಅತ್ತಿಬೆಲೆ ಮತ್ತು ಆನೇಕಲ್ ತಾಲೂಕಿನ ಪ್ರಜೆಗಳ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ಈ ಅರ್ಧಂಬರ್ಧ ಕೆಲಸ ಮಾಡಬೇಡಿ. ನೋಡಿ, ಎಲ್ಲ ಕಡೆನೂ ಹಳ್ಳಾಗ್ಲೆ, ಅಲ್ಲೊಂದು ಹಳ್ಳ, ಇಲ್ಲೊಂದು ಹಳ್ಳ, 2 ವೀಲರ್ಗಳು ಒಂಥರ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮೂರಲ್ಲಿ ನೋಡೋದಕ್ಕೆ ತುಂಬಾ ಬೇಸರ ಆಗುತ್ತೆ. ದಯವಿಟ್ಟು ನಾವು ಫಸ್ಟ್ ನಮ್ಮೂರಲ್ಲಿ ಪ್ರತಿಭಟನೆ ಅಲ್ವಾ, ಇಡೀ ಆನೇಕಲ್ ತಾಲೂಕು ಅಂತ ಮಾಡ್ತೀವಿ, ತಾಲೂಕೆಲ್ಲ ಮಾಡ್ತೀವಿ. ಇದು ಶಾಂಪಲ್. ನಾವು ಇವತ್ತು ಅತ್ತಿಬೆಲೆಯಲ್ಲಿ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಬಿತ್ತಿದ್ದಾವೆ ಎಲ್ಲ ಕಡೆ ಆನೇಕಲ್ ತಾಲೂಕಲ್ಲಿ ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಹಾಗೂ ಪ್ರತಿಭಟನೆಗೆ ನಮ್ಮ ಪೊಲೀಸ್ ಇಲಾಖೆ, ಆರಕ್ಷಕ ಠಾಣೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಸಹಕಾರ ಕೊಟ್ಟಿದ್ರೆ ನಿಮಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಅತ್ತಿಬೆಲೆ ಭಾರತೀಯ ಜನತಾ ಪಾರ್ಟಿಯಿಂದ ಈ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಮ್ಮ ಅತ್ತಿಬೆಲೆ ಮುಖಂಡರು ಹಾಗೂ ಕಾರ್ಯಕರ್ತರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಮಾನ್ಯ ಶಿವಣ್ಣನವರಿಗೆ ಒಂದು ಮನವಿ, ದಯವಿಟ್ಟು ಈ ರಸ್ತೆ ಗುಂಡಿಗಳನ್ನು ಮುಚ್ಚುವುದಕ್ಕೆ ಅವ್ರಿಗೊಂದು ಮನವಿ ಮಾಡ್ಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅವರು ಈ ರಸ್ತೆ ಗುಂಡಿಗಳನ್ನು ಮುಚ್ಚೋದಿದ್ದರೆ ನಮ್ಮ ಇಡೀ ಆನೇಕಲ್ ತಾಲೂಕಾದ್ಯಂತ ಜನಗಳು ಹಾಗೂ ಎಲ್ಲ BJP ಕಾರ್ಯಕರ್ತರಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ. ಶಿವಣ್ಣನವರು ಇದನ್ನು ಅರ್ಥಕೊಂಡು ಇದನ್ನು ದಯವಿಟ್ಟು ಸ್ವಲ್ಪ ಶೀಘ್ರದಲ್ಲಿ ರಸ್ತೆ ಗುಂಡಿಗಳು ಮುಚ್ಚಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೂ ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಮೀಡಿಯಾ ಮಿತ್ರರಿಗೆ ಹೃತ್ಪೂರ್ವಕ ವಂದನೆಗಳು.